ರಾಮಚಂದ್ರ ಗುರೂಜಿಯವರು ಮೊದಲು ನಿಮಗೆ ಇಷ್ಟು ರೀತಿಯಲ್ಲಿ ಪರಿಚಯ ಆಗಿದ್ದು TV9 ಅಲ್ಲಿ ಅಂತ ಕಾಣುತ್ತೆ. ಅಂದರೆ 2009ರಲ್ಲಿ ಮಾರ್ಚ್ 9ನೇ ತಾರೀಕು ಏನು ಪ್ರಸಾರ ಆಗಿತ್ತು ಹೀಗೂ ಉಂಟೆಯಲ್ಲಿ ಪುನರ್ಜನ್ಮ ಡಾಕ್ಯುಮೆಂಟ್ರಿ, ಅಲ್ಲಿಂದ ನಿಮಗೆ ಪರಿಚಯ ಆಗಿರ್ಬೋದು. ಅದಾದಮೇಲೆ 2009ರಲ್ಲಿ ಡಿಸೆಂಬರ್ನಲ್ಲಿ ಶುರುವಾಯಿತು, ಡಿಸೆಂಬರ್ 20 ನಂತರ ಜನ್ಮಾಂತರ ಅಂತ ಕಸ್ತೂರಿ ಚಾನಲಲ್ಲಿ, ಅಲ್ಲಿಂದ ನಿಮಗೆ ಸಹಜವಾಗಿ ಪರಿಚಯ ಆಗಿರುತ್ತೆ. ಅದಾದಮೇಲೆ ಸಮಯದಲ್ಲಿ ಬಂದರು, ಸುವರ್ಣದಲ್ಲಿ ಬಂದರು. ಗುರೂಜಿಯವ್ರನ್ನ ನೀವು ಹೆಚ್ಚಾಗಿ ಪರಿಚಯ ಮಾಡ್ಕೊಂಡಿದ್ದು ಒಂದೇ ಆ್ಯಂಗಲಲ್ಲಿ ಅಂತ ಅನಿಸುತ್ತೆ. ಇವರು ದೈಹಿಕ ಸಮಸ್ಯೆಗಳನ್ನು ತೆಗೀತಾರೆ ಅಂತ. ಆದರೆ ಈ ಹಿಂದೆ ಕೂಡ ನಾವು ಈ ವಿಜ್ಞಾನದಲ್ಲಿ ಗುರೂಜಿಯವರು ತೊಡಗಿಸ್ಕೊಂಡಿದ್ರು ಅನ್ನೋದು ನಾವು ಸಾಕಷ್ಟು ರೀತಿಯಲ್ಲಿ ಸಾಕಷ್ಟು ಜನ ಗೊತ್ತಿರಲಿಕ್ಕಿಲ್ಲ. ಗುರೂಜಿಯವರು ಸುಮಾರು 12 ವರ್ಷಗಳಿಂದ ಯೋಗ, ಪ್ರಾಣಾಯಾಮ, ಮೆಡಿಟೇಷನ್, ಸ್ವಸಂಮೋಹಿನಿ, ಪಾಸ್ಟ್ ಲೈಫ್ ರಿಗ್ರೆಷನ್ ಈ ಕ್ಷೇತ್ರಗಳಲ್ಲಿ ಬೆಳಕನ್ನು ಚೆಲ್ಲಿದ್ರು. ಆದರೆ ಕೆಲವೇ ಮಂದಿಗೆ ಇದು ಗೊತ್ತಿದೆ, ಮತ್ತು ಕೆಲವೊಬ್ಬರಿಗೆ ಈವನ್ ನಮ್ಮಲ್ಲಿ ಸುಮಾರು 4 ವರ್ಷಗಳಿಂದ ಅಟೆಂಡ್ ಮಾಡಿದವರಿಗೂ ಕೆಲವೊಂದು ಈ ವಿಚಾರಗಳು ಗೊತ್ತಿಲ್ಲದೆ ಇರ್ಬೋದು. ಫಸ್ಟ್ ಟೈಮ್ ಇದನ್ನೆಲ್ಲರಿಗೂ ನಿಮಗೆಲ್ಲ ತಿಳಿಪಡಿಸೋಣ ಅಂತೇಳಿ ಇದನ್ನೆಲ್ಲ ತೋರಿಸ್ತಾ ಇದ್ದೀವಿ ಇವತ್ತು. 2009ಗಿಂತ ಮುಂಚೆ ನಾವು ಪರ್ಸನಲ್ ಕೌನ್ಸಿಲಿಂಗನ್ನು JP ನಗರ ಸೆಂಟ್ರಲ್ಲಿ ನಡೆಸ್ತಾ ಇದ್ವಿ. ಇವಾಗಲೂ ಕೂಡ ಅಲ್ಲೇ ನಮ್ಮ ಸೆಂಟರ್ ಇರೋದು. ಸುಮಾರು 4 ವರ್ಷಗಳ ಕಾಲ ಸತತವಾಗಿ ನಾವು ಎಲ್ಲರಲ್ಲಿ ಹೇಳ್ತಾ ಇದ್ವಿ, ನಮಗೆ ಬರ್ತಕ್ಕಂಥ ಎಲ್ಲ ಸಮಸ್ಯೆಗಳು ಮನೋಜನನಿತ. ಈ ಮನೋಜನನಿತ ಆದ್ರಿಂದ ಇದಕ್ಕೆ ನೀವು ಹೊರಗಿನಿಂದ ಯಾವುದೇ ರೀತಿಯ ಉಪಾಯಗಳನ್ನು ನೀವು ನೋಡಿದ್ರೂ ಕೂಡ ಅದು ಸಾಧ್ಯ ಆಗಲಿಕ್ಕಿಲ್ಲ. ನೀವು ನಿಮ್ಮ ಮನಸ್ಸಿನಿಂದನೇ ನಿಮ್ಮ ಸಮಸ್ಯೆಗಳನ್ನು ಹೋಗಲಾಡಿಸ್ಕೊಳ್ಬೇಕು ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ವಿ. ಸಾಕಷ್ಟು ಈ ರೀತಿಯ ಸೆಮಿನಾರ್ಸ್ಗಳನ್ನು ಮಾಡ್ತಾ ಇದ್ವಿ. ಆದರೆ ಎಲ್ಲೋ ಒಂದು ಕಡೆ ನಮಗೆ ಇದರ ರುಚಿ ಅಥವಾ ಇದರ ಒಂದು ಸ್ವಾದ ಇಷ್ಟ ಆಗ್ತಾ ಇರಲಿಲ್ಲ. ಯಾಕೆಂದರೆ ಹಿಪ್ನಾಸಿಸ್ ಅಂದ ಕೂಡಲೇ ಜನ ಹೆದರ್ತಾ ಇದ್ರು. ದೇ ಯೂಸ್ ಟು ಗೆಟ್ ಅಫ್ರೈಡ್. ಅಂದರೆ ಎಲ್ಲಿ ನಾವು ಅವರನ್ನು ವಶೀಕರಣ ಮಾಡ್ತೀವೋ, ಎಲ್ಲಿ ಅವರನ್ನ ತಪ್ಪು ಹಾದಿಗೆಳಿತೀವೋ, ಎಲ್ಲಿ ಅವರಿಂದ ಎಕ್ಸ್ಪ್ಲಾಯ್ಟ್ ಮಾಡ್ತೀವೋ ಅನ್ನೋ ಒಂದು ತಪ್ಪು ಕಲ್ಪನೆ ನಮ್ಮಲ್ಲಿತ್ತು. ಆದರೆ ನಮ್ಮ ದೌರ್ಭಾಗ್ಯ ಏನಂತ ಹೇಳಿದ್ರೆ, ನಮ್ಮ ದೇಶದ ಈ ಸಂಪತ್ತೇನಿದೆ ಅದು ಯಾವುದೇ ಇರ್ಬೋದು. ಈಗ ನಾವು ನೋಡ್ತಾ ಇರ್ತಕ್ಕಂಥದ್ದು ಇದು ಆಧ್ಯಾತ್ಮಿಕ ಸಂಪತ್ತು. ಇವತ್ತಿನ ದಿನ ನೀವು ನೋಡ್ಲಿಕ್ಕೆ ಬರ್ತಾ ಇರ್ತಕ್ಕಂಥದ್ದು, ಅನುಭವಿಸ್ಲಿಕ್ಕೆ ನೀವು ರೆಡಿಯಾಗಿರ್ತಕ್ಕಂಥದ್ದು ಇದು ಆಧ್ಯಾತ್ಮಿಕ ಸಂಪತ್ತು, ನಮ್ಮ ಋಷಿಮುನಿಗಳು ಕೊಟ್ಟಿರ್ತಕ್ಕಂಥದ್ದು. ಅದನ್ನು ನಾವೆಲ್ಲೂ ಕೂಡ ಆಕ್ಸೆಪ್ಟೆನ್ಸಿ ಅಥವಾ ಒಪ್ಪಿಕೊಂಡು ಹೋಗಲೇ ಇಲ್ಲ. ಸುಮಾರು ಒಂದು 20 ವರ್ಷಗಳ ಹಿಂದೆ ನೀವು ನೋಡಿದಾಗ ನಿಮಗೆ ಇಲ್ಲಿ ಬೆಂಗಳೂರಲ್ಲೇ ಇರಲಿ ಅಥವಾ ಹೊರಗಡೆನೇ ಇರಲಿ ಯೋಗ ಸೆಂಟರ್ಗಳು ಇರಲಿಲ್ಲ. ಕೆಲವಿತ್ತು, ಎಲ್ಲಿ ಹುಡುಕಬೇಕಾಗಿತ್ತು. ಯಾಕೆ ಅಂತ ಹೇಳಿದ್ರೆ ಅದರ ಅನುಭವ ಆಗಲಿ, ಅದರಿಂದ ಏನಾಗತ್ತಾಗಲಿ ಅದರ ಬಗ್ಗೆ ಸ್ಪಷ್ಟವಾದ ಕಲ್ಪನೆ ಇರಲಿಲ್ಲ ನಮಗೆ. ನಾವು ಒಪ್ಕೊಳ್ಳೋಣ, ಯಾಕೆಂದರೆ ನಾನು ಅಲ್ಲೇ ಕೂತಿದ್ದೆ ಒಂದಾನೊಂದು ಕಾಲದಲ್ಲಿ. ಜಸ್ಟ್ 6 years ಬ್ಯಾಕ್ ಐ ವಾಸ್ ಸಿಟ್ಟಿಂಗ್ ದೇರ್. ನಾನು ಕೂತ್ಕೊಂಡೇ ಕೇಳ್ತಾ ಇದ್ದೆ ಇದೇ ರೀತಿ. ಹಾಗೆ ಈ ಸೈನ್ಸ್ ಏನಿದೆ ಪಾಲಿಶ್ ಆಗಿ ಬಂತು ಹೊರಗೋಗಿ. ಎಲ್ಲಿಗೋಗಿತ್ತಿದು? ಫಾರಿನಿಗೆ ಹೋಯ್ತು, US ಹೋಯ್ತು. US ಹೋಗಿ ಪಾಲಿಶ್ ಆಯಿತು. ಅಲ್ಲಿನ ಯೂನಿವರ್ಸಿಟಿ ಇದನ್ನ ಅಕ್ಸೆಪ್ಟ್ ಮಾಡ್ತು. ಅಕ್ಸೆಪ್ಟ್ ಮಾಡಿದ ದಿನ ಇಲ್ಲಿ ಗಲ್ಲಿಗಳಲ್ಲಿ ಯೋಗ ಸೆಂಟರ್ ಶುರುವಾಯಿತು. ಅಲ್ಲಿ ತನಕ ನಮಗೆ ಈ ಒಂದು ಯೋಗ, ಪ್ರಾಣಾಯಾಮ ಇದ್ರ ಬಗ್ಗೆ ಸಾಕಷ್ಟು ಅರಿವಿರಲಿಲ್ಲ. ನಾವು ಅಂದ್ಕೊಂಡಿದ್ವಿ ನಮ್ಮ ಸಮಸ್ಯೆಗಳೆಲ್ಲ ಹೊರಗಿನಿಂದ ಬರ್ತಾ ಇದೆ ಅಂತ. ಆದರೆ ಈ ಸಮಸ್ಯೆಗಳಿಗೆಲ್ಲ ಹಿಂದಿನ ಋಷಿಗಳು ಹೇಳಿದ್ರು, ಇಟ್ ಈಸ್ ಯುವರ್ ಓನ್ ಕರ್ಮ, ನೀವೇ ಮಾಡ್ಕೊಂಡಿದ್ದು, ನೀವೇ ಹುಟ್ಟು ಹಾಕಿದ್ದು, ನಿಮ್ಮಿಂದನೇ ಇದಾಗಿದ್ದು ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದ್ರು. ಆದರೆ ಅದನ್ನ ಎಲ್ಲೋ ಒಂದು ಕಡೆ ನಮಗೆ ಮಾರ್ಗದರ್ಶನ ಸಿಗಲಿಲ್ಲ. ಮಾರ್ಗದರ್ಶನ ಕೊರತೆಯಿಂದಾಗಿ ನಮಗೆ ಮುಂದುವರಿಲಿಕ್ಕಾಗಲಿಲ್ಲ. ಆದರೆ ಕಾಲ ಬದಲಾಯಿತು. ಕಾಲ ಬದಲಾಗ್ತಾ ಇದ್ದಂಗೆ ಸಾಕಷ್ಟು ರೀತಿಯ ನಮ್ಮ ದೇಶದ ಸಂಪತ್ತು ಅಂತ ನಾ ಏನು ಹೇಳ್ತಾ ಇದ್ದೆ, ಆ ಸಂಪತ್ತುಗಳಲ್ಲಿ ಆಯುರ್ವೇದನೋ ಬಂತು. ಮೆನಿ ಥಿಂಗ್ಸ್, ತುಂಬ ಎಲ್ಲ ಇದರಲ್ಲಿ ಆವಿಷ್ಕಾರಗಳಾಯಿತು. ಹಾಗೆ ಗುರೂಜಿಯವರು ಇದನ್ನು ತಲುಪಿಸಲಿಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟಿದ್ರು. 2006ರಲ್ಲಿ ನಾನು ಹೋದಾಗ ಗುರೂಜಿಯವರ ಕ್ಲಾಸಸ್ಗೆ ಅಟೆಂಡ್ ಆಗಿದ್ದೆ. 2005ಅಲ್ಲಿ
ನನಗೂ ಕೂಡ ಹಾಫ್ ನಾಲೆಜ್ ಇತ್ತು ಅವಾಗ ಈ ಒಂದು ಸೈನ್ಸ್ ಬಗ್ಗೆ. ಇದನ್ನು ಹೇಳಿದ್ದೆ, ಆದರೆ ಅನುಭವಿಸಿರಲಿಲ್ಲ. ಗುರೂಜಿಯವರ ಆ ಸೆಷನ್ಗಳಿಗೆ ಹೋದಾಗ ಇನ್ಸೈಟ್ ಓಪನ್ ಆಯ್ತು, ಒಳದೃಷ್ಟಿ ಓಪನ್ ಆಯ್ತು ಇದರಲ್ಲಿ. ಅಲ್ಲಿಂದ ಆಚೆ ಗುರುಗಳ ಕಾರ್ಯಕ್ರಮ, ಗುರುಗಳ ಜೊತೆ ಕಾರ್ಯಕ್ರಮನ ಆಯೋಜಿಸ್ತಕ್ಕಂಥದ್ದು, ಇದರಲ್ಲಿ ನಾನು ತೊಡಗಿಸ್ಕೊಂಡೆ. ಆಗ ನಾವು ಸತತವಾಗಿ ಈ ಕಾರ್ಯಕ್ರಮದ ಬಗ್ಗೆ, ಈ ಒಂದು ಮನೋವಿಜ್ಞಾನದ ಬಗ್ಗೆ ಹೇಳಿದ್ವಿ, ಆದರೆ ದೇರ್ ವಾಸ್ ನೋ ರೆಸ್ಪಾನ್ಸ್. ಆದರೆ 2009ರಲ್ಲಿ ಗುರೂಜಿಯವರಿಗೆ ನಾರಾಯಣ ಸ್ವಾಮಿಯವರು ರಿಕ್ವೆಸ್ಟ್ ಮಾಡಿದರು, ಗುರುಗಳೇ ನೀವೇನಾದ್ರು ಒಂದು ಚಮತ್ಕಾರ ಮಾಡಿ ತೋರಿಸ್ತೀರಾ? ಚಮತ್ಕಾರ ಮಾಡೋದಿಲ್ಲಪ್ಪ, ಒಂದು ಸೈನ್ಸ್ ಇದೆ, ಆ ಸೈನ್ಸನ್ನು ಬೇಕಾದ್ರೆ ನಾನು ತೋರಿಸ್ತೀನಿ. ನಾನು ಹೇಳ್ತಾ ಇರೋದೇನು ಸೈನ್ಸ್, ಆ ವಿಜ್ಞಾನವನ್ನು ತೋರಿಸ್ತೀನಿ, ಆ ವಿಜ್ಞಾನವನ್ನು ನೀವು ಒಪ್ಕೊಳ್ಳೋದಿದ್ರೆ ನಾನು ಮಾಡೋಣ ಅಂತ. ಆ ವಿಜ್ಞಾನ ಏನೂ ಅಲ್ಲ, ಪುನರ್ಜನ್ಮ ಪ್ರತ್ಯಾವರ್ತನ ಚಿಕಿತ್ಸೆ. ಇಡೀ ಭಾರತದಲ್ಲಿ ಮೀಡಿಯಾದ ಎದುರು ಯಾರೂ ಕೂಡ ಕೆಚ್ಚದೆಯಿಂದ ಅದನ್ನು ತೋರಿಸಿರಲಿಲ್ಲ. ಇದನ್ನು ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಗುರೂಜಿಯವರು ಈ ಸೈನ್ಸನ್ನು ಸ್ಪಷ್ಟವಾಗಿ ಸಣ್ಣ ಸಣ್ಣ ಡಾಕ್ಯುಮೆಂಟ್ರಿ ಮಾಡಿದರು. 2009ನಲ್ಲಿ ನೀವು ನೋಡಿಲ್ಲ ಅಂತ ಹೇಳಿದ್ರೆ ಆಫೀಸಿಗೆ ಬನ್ನಿ, ಆ CD ನಾವು ನಿಮಗೆ ಕೊಡ್ತೇವೆ ಉಚಿತವಾಗಿ, ನೀವು ವಾಚ್ ಮಾಡಿ. ಅದರಲ್ಲಿ ಕೆಲವೊಂದೆರಡು ಪ್ರಕರಣಗಳಿದೆ. ಆ ಪ್ರಕರಣಗಳಿಗೆ ಎಷ್ಟು ನೈಜವಾಗಿದೆ ಅಂತ ಹೇಳಿದ್ರೆ ನಿಮಗೂ ಆಶ್ಚರ್ಯ ಆಗುತ್ತೆ. ಪಾಸ್ಟ್ ಲೈಫ್ ಇದೆಯಾ, ಪುನರ್ಜನ್ಮ ಇದೆಯಾ ಅಂತ. ಖಂಡಿತವಾಗಿಯೂ ಇದು ವೈಜ್ಞಾನಿಕ ದೃಷ್ಟಿಯಿಂದ ನೋಡಿದರೆ ನಮ್ಮ ಸಮಸ್ಯೆಗಳನ್ನು ನಿವಾರಣೆ ಮಾಡೋದಕ್ಕೋಸ್ಕರ ಇದೆ ಅಂತ ಗುರೂಜಿಯವರು ಸ್ಪಷ್ಟವಾಗಿ ಹೇಳಿದರು. ಯಾಕೆಂದ್ರೆ ನಾವೆಲ್ಲೂ ಕೂಡ ಡಿಬೇಟ್ ಮಾಡಲಿಲ್ಲ ಪಾಸ್ಟ್ ಲೈಫ್ ಇದೆ ಅಂತ. ಯಾಕೆಂದ್ರೆ ನಾವು ಡಿಬೇಟ್ ಮಾಡೋಷ್ಟಿಲ್ಲ. ಹಿಂದಿನ ಋಷಿಮುನಿಗಳು ಹೇಳಿದ್ದಾರೆ, ಕೃಷ್ಣ ಹೇಳಿದ್ದಾರೆ, ವಿ ಬಿಲೀವ್ ಇನ್ ಭಗವದ್ಗೀತಾದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾವೇನು ಹೊಸದಾಗಿ ಹೇಳಬೇಕಾಗಿಲ್ಲ. ಹಾಗಾಗಿ ಅದ್ರ ಬಗ್ಗೆ ನಮಗೆ ಆಸಕ್ತಿ ಇಲ್ಲ. ನಮಗೆ ಆಸಕ್ತಿ ಇದ್ದಿದ್ದು ಆ ಒಂದು ವಿಜ್ಞಾನದಿಂದ, ಆ ಒಂದು ಸೈನ್ಸಿಂದ ಸಮಸ್ಯೆಗಳಿಂದ ಹೊರಬರಬಹುದು. ಎಸ್, ಹೊರಬರಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇದೆ. ಅದನ್ನು ನಾವೇ ಸ್ವತಃ ನಮ್ಮ ಸಂಸ್ಥೆಯಲ್ಲಿ ಪ್ರತಿ ತಿಂಗಳು 800ರಿಂದ 300 ಸೆಷನ್ಸ್ಗಳನ್ನು ತಗೊಳ್ತೀವಿ. ಪರ್ಸನಲ್ ಥೆರಪಿಸ್ಟ್ ತಗೊಳ್ತೀವಿ. ಅಲ್ಲಿ ಗೊತ್ತಾಗ್ತದೆ ಪ್ರತಿಯೊಬ್ಬರ ಸಮಸ್ಯೆ ಎಲ್ಲಿದೆ ಅಂತ ಹೇಳಿದ್ರೆ ಅವನ ಹಿಂದಿನ ದಿನಗಳಲ್ಲಿದೆ. ಹಿಂದಿನ ದಿನ ಅಂದರೆ ಹಿಂದಿನ ದಿನಗಳಾಗಿರ್ಬೋದು, ನನ್ನ ಬಾಲ್ಯ ಆಗಿರ್ಬೋದು, ನನ್ನ ಕಾಲೇಜ್ ಡೇಸ್ ಆಗಿರ್ಬೋದು, ಅಥವಾ ಚೈಲ್ಡ್ಹುಡ್ ಸಣ್ಣ ಮಗುವಾಗಿದ್ದಾಗ ಆ ದಿನಗಳಿರ್ಬೋದು, ಅಥವಾ ಅಮ್ಮನ ಹೊಟ್ಟೆಲಿದ್ದಾಗಿರ್ಬೋದು, ಅಥವಾ ಹಿಂದಿಂದ ಆಗಿರ್ಬೋದು. ಹಿಂದಿಂದ ಒಂದು ಕಡೆ ಕನ್ಫ್ಯೂಷನ್, ಇವತ್ತಿನ ದಿನ ಗೊತ್ತಿದೆ ಆದರೆ ಹಿಂದಿಂದೇನು ಕನ್ಫ್ಯೂಷನ್. ಸೊ ಇರಲಿ, ಇಂಥ ವಿಜ್ಞಾನವನ್ನು ಗುರೂಜಿಯವರು ಪರಿಚಯ ಮಾಡಿಕೊಟ್ರು 2009ನಲ್ಲಿ. ಸಾಕಷ್ಟು ವಿರೋಧಗಳು ಬಂತು. ವಿರೋಧಗಳ ಮಧ್ಯೆನೂ ಕೂಡ ಗುರೂಜಿಯವರು ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಳ್ತಾ ಬಂದರು. ಮನೋವಿಜ್ಞಾನ ಏನಿದೆ, ಮನಸ್ಸಿನ ವಿಜ್ಞಾನ, ಇದು ಹೊರ ಪ್ರಪಂಚದಲ್ಲಿ ಆಲ್ರೆಡಿ ಹಿಪ್ನಾಸಿಸ್ ಎಂದು ಗುರುತಿಸಲ್ಪಟ್ಟಿದೆ. ನೀವು ಕೇಳಿರ್ಬೋದು ಹಿಪ್ನಾಸಿಸ್. ಅಗೇನ್ ಹಿಪ್ನಾಸಿಸ್ ಪರಿಚಯ ಆಗಿದ್ದು ವೆಸ್ಟರ್ನರ್ಸಿಂದ. ಇಲ್ಲಿ ಬಂದು ನಾವು ಹಿಪ್ನೋಥೆರಪಿ ಮಾಡ್ತೀವಿ ಅಂತ ಹೇಳಿದಾಗ ಅಗೇನ್ ಕನ್ಫ್ಯೂಷನ್ ಜನರಿಗೆ, ಇಲ್ಲಿ ಏನಾಗುತ್ತೆ ಅಂತ. ಆದರೆ ಈಗ ಜನರಲ್ಲಿ ಸ್ವಲ್ಪ ಅಕ್ಸೆಪ್ಟೆನ್ಸಿ ಬರ್ತಾ ಇದೆ. ಈ ಅಕ್ಸೆಪ್ಟೆನ್ಸಿ ಇನ್ನೂ ಜಾಸ್ತಿ ಆಗಬೇಕು. ಇದರಲ್ಲಿ ಒಂದು ಕ್ಲಾರಿಟಿ ಸಿಗಬೇಕು. ನಿಮಗೆ ಈ ವಿಜ್ಞಾನದ ಬಗ್ಗೆ ಅರಿವಾಗಬೇಕು. ಅರಿವಾದರೆ ಮಾತ್ರ ಇದರಿಂದ ಪ್ರಯೋಜನ ಸಾಧ್ಯ. ನಾವ್ಯಾರೂ ಕೂಡ ಒಂದೇ ದಿನ SSLC ಪಾಸ್ ಆಗಲಿಲ್ಲ, ಡಿಗ್ರಿ ಪಾಸ್ ಆಗಲಿಲ್ಲ, ಒಂದೇ ದಿನ ಜಾಬಿಗೆ ಹೋಗಲಿಲ್ಲ, ಒಂದೇ ದಿನ ಏನೂ ಆಗಲಿಲ್ಲ. ನಾವೆಲ್ಲ ಕಲಿತಾನೇ ಬಂದ್ವಿ. ಕಲಿತಾ 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 ಅರ್ಥ ಆಗ್ತಾ ಬಂತು, ವಿಸ್ಡಮ್ ಕ್ರಿಯೇಟ್ ಆಯಿತು, ನಮ್ಮಲ್ಲಿ ಒಂದು ಆತ್ಮಜ್ಞಾನ ಬೆಳೀತು. ಹಾಗಾಗಿ ಪ್ರಪಂಚದ ವಿಷಯಗಳನ್ನು ಅನುಭವಿಸ್ಲಿಕ್ಕೆ ಸಾಧ್ಯ ಆಯಿತು. ಹಾಗೆ ನಿಮ್ಮ ಮುಂದೆ ಇನ್ನೂ ಹಲವಾರು ಈ ರೀತಿ ವೈವಿಧ್ಯಮಯ ಚಿಕಿತ್ಸಾ ಪದ್ಧತಿಗಳು ಬರಬಹುದು. ಇದನ್ನೆಲ್ಲ ನೀವು ನೋಡಬೇಕು, ಅನುಭವಿಸಬೇಕು, ಅದ್ರ ಬಗ್ಗೆ ವಿಮರ್ಶೆ ಮಾಡಬೇಕು, ಕ್ಲಾರಿಟಿ ತಗೊಳ್ಬೇಕು, ಅದು ಹೇಗೆ ವರ್ಕ್ ಆಗುತ್ತೆ ಅಂತ ನೋಡಬೇಕು. ಆಗ ಮಾತ್ರ ಅದರಿಂದ ನೀವೇನಾದರೂ ಪಡೀಲಿಕ್ಕೆ ಸಾಧ್ಯ. ನಮಗೆಲ್ಲ ಇಲ್ಲಿ ಸೇರಿರ್ತಕ್ಕಂಥವ್ರಿಗೆ ಹೇಳ್ತೀನಿ, ನಾನು ಪ್ರತಿ ಸೆಷನ್ನಲ್ಲೂ ಹೇಳ್ತಾ ಇರ್ತೀನಿ, ನಮಗೆಲ್ಲ ಒಂದು ಕಡೆ ಕುತೂಹಲ ಇದೆ. ಯಾಕೆಂದರೆ ನೇಮ್ ಇದೆಯಲ್ಲ ಅದು ಹಾಗಿದೆ, ಸೋಲ್ ಹೀಲಿಂಗ್. ಏನೋ ಆತ್ಮ ಜೊತೆಗೆ ಮಾತಾಡ್ಬಿಡ್ತಾರಾ ಗುರೂಜಿಯವರು ಇವತ್ತು? ನನ್ನ ಆತ್ಮನ ಕರೆಸ್ಬಿಡ್ತಾರಾ, ಅಥವಾ ನನ್ನಲ್ಲಿ ಏನಾದ್ರು ಆತ್ಮ ಇದ್ರೆ ಮಾತಾಡಿಸ್ತಾರ ಅಂತ. ಈ ರೀತಿ ಕಲ್ಪನೆಗಳ ವಿಲಾಸದಲ್ಲಿ ಬಂದಿರ್ತೀವಿ ಅಷ್ಟೇ. ಕಲ್ಪನಾ ವಿಲಾಸ ನಮ್ಮದು. ಈ ಕಲ್ಪನಾ ವಿಲಾಸದಿಂದ ನಾವು ಸೃಷ್ಟಿಯಾಗಿದ್ದನ್ನು ಅನುಭವಿಸ್ಲಿಕ್ಕೆ ದಾರಿಗಳನ್ನು ಹುಡುಕ್ತಾ ಬರ್ತಾ ಇರ್ತೀವಿ. ಸೊ ಹಾಗೆ ಗುರೂಜಿಯವರು ಈ ಮನೋವಿಜ್ಞಾನವನ್ನು ಹಾಗೂ ಮನೋವಿಜ್ಞಾನದಿಂದ
ಸಾಕಷ್ಟು ಪವಾಡಗಳನ್ನ ಸೃಷ್ಟಿಸಿದ್ರು. ಹಾಗೆ ವಿಶ್ವದಾದ್ಯಂತ ತುಂಬ ಸಂಘ ಸಂಸ್ಥೆಗಳಿಗೆ, ಅಂದರೆ ಈ ವಿಶ್ವದಲ್ಲಿ ಮೇಜರ್ ರಿಸರ್ಚರ್ಸ್ ಯಾರಿದಾರಲ್ಲ, ಬ್ರಯಾನ್ ವೈಸ್ ಇರ್ಬೋದು, ದೀಪಕ್ ಚೋಪ್ರಾ ಇರ್ಬೋದು, ಇಂಥವ್ರ ಹತ್ರ ಹೋಗಿ ಗುರೂಜಿಯವರು ಡಿಸ್ಕಷನ್ ಮಾಡಿ ಅವರಲ್ಲೂ ಕೂಡ ಸೈಂಟಿಫಿಕ್ ವ್ಯೂಸನ್ನ ಕಲೆಕ್ಟ್ ಮಾಡ್ಕೊಂಡು ಬಂದು ಇಲ್ಲಿನ ಜನತೆಗೆ ಅವರು ತಿಳಿಸ್ತಾ ಹೋದರು. ಗುರೂಜಿಯವರ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗದೇ ಇರೋರು ಎಷ್ಟು ಜನ ಇದ್ದೀರಾ ಇಲ್ಲಿ? ಓಕೆ, ಆಲ್ಮೋಸ್ಟ್ 70% ಇದ್ದೀರಾ, ಅಂದರೆ ಹೊಸಬ್ರು. ಗುರೂಜಿಯವರು ನೀವು ನೋಡಿರ್ತಕ್ಕಂಥದ್ದು ಹಾಗಾದ್ರೆ ಟಿವಿಲಿ ಮಾತ್ರ. ಇನ್ನೂ ಸಾಕಷ್ಟು ಜನ ಹೇಳ್ತಾನೆ ಇರ್ತಾರೆ, ಗುರೂಜಿಯವರ ಅಡ್ರೆಸ್ಸೇ ಸಿಗೋದಿಲ್ಲ, ಗುರೂಜಿಯವರ ನಂಬರೇ ಸಿಗೋದಿಲ್ಲ, ಗುರೂಜಿಯವರ ಆಫೀಸಲ್ಲಿದೆ ಅಂತ ಗೊತ್ತಿಲ್ಲ. ಯಾಕಂದ್ರೆ ಗುರೂಜಿಯವರು ಎಲ್ಲೂ ಕೂಡ ಜಾಸ್ತಿ ಪಬ್ಲಿಸಿಟಿ ಕೊಡಲಿಲ್ಲ. ನೀವು ಜನ್ಮಾಂತರದಲ್ಲಿ ನೋಡಿದ್ರು ಅಲ್ಲಿ ಹೆಸರೇ ಹಾಕ್ತಾ ಇರಲಿಲ್ಲ, ನಮ್ದು ಅಲ್ಲಿ ನಂಬರೇ ಹಾಕ್ತಾ ಇರಲ್ಲ. ಯಾಕೆ ಅಂತ ಹೇಳಿದ್ರೆ ಹುಡ್ಕೊಂಡು ಬರಬೇಕು, ಹುಡ್ಕೊಂಡು ಬಂದ್ರೆ ಮಾತ್ರ ಇದರ ಒಂದು ಎಸೆನ್ಸ್ ಏನಿದೆ ಅದು ಸಿಗುತ್ತೆ ಅನ್ನೋ ಒಂದು ವಿಶ್ವಾಸ ಅವರಿಗೆ. ಹಾಗಾಗಿ ನಾವೆಲ್ಲರೂ ಕೂಡ ಗುರೂಜಿಯವ್ರನ್ನ ಹುಡುಕಬೇಕಾದ್ರೆ ತುಂಬ ಕಷ್ಟನೇ ಪಟ್ಟಿದ್ವಿ. ಹಾಗೆ ನೀವು ಕೂಡ ಸಾಕಷ್ಟು ವರ್ಷಗಳ ಮೇಲೆ ಬಂದಿದ್ದೀರಾ. ಕೆಲವೊಬ್ರು ನಿಮ್ಮ ಫ್ರೆಂಡ್ಸ್ ಹೇಳಿರ್ಬೋದು, ಅದೇನೋ ಫಂಕ್ಷನ್ ಇದೆ ಕಣೋ, ಬಾರೋ ಹೋಗಿ ಬರೋಣ ಅಂತ ಹೇಳಿರ್ಬೋದು. ಖಂಡಿತವಾಗಿ ಅದು ಯಾರೇ ಬಂದಿರಲಿ, ಯಾರೇ ಕೂತಿರಲಿ, ಎಸ್, ದೆರ್ ಈಸ್ ಎ ಕಾಸ್ ಇದ್ದಕ್ಕೆ ಮಾತ್ರ ನೀವು ಬಂದಿದ್ದೀರಾ. ಅದಕ್ಕೆ ನಮ್ಮ ಎಲ್ಲಿ ಹೇಳ್ತೀವಿ ಕಾರ್ಯ ಕಾರಣ ಸಂಬಂಧ ಅಂತ. ಅದಕ್ಕೋಸ್ಕರ ಮಾತ್ರ ನೀವು ಇಲ್ಲಿ ಕೂತಿದ್ದೀರಾ ಹೊರತು ಸುಮ್ಮನೆ ಯಾವುದೋ ಒಂದು ವಿಷಯಕ್ಕೆ ಬಂದಿಲ್ಲ. ಇಲ್ಲಿ ಸೇರಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಒಂದು ನಿಮಗೆ ಗೊತ್ತಿಲ್ಲದ ಹಾಗೆ ಇನ್ನರ್ ಮೈಂಡ್ ಒಳಗಡೆ ಇದೆಯಲ್ಲ, ಆ ಚೇತನ ನಿಮ್ಮನ್ನ ಕೂರಿಸಿದೆ ಇಲ್ಲಿ ಕರ್ಕೊಂಬಂದು. ಇದು ಸುಮ್ಮನೆ ಅಲ್ಲ ಆಗಿರ್ತಕ್ಕಂಥದ್ದು. ಇದಕ್ಕೆ ಹೇಳೋದು ಕಾಸ್ಮಿಕ್ ಅಲೈನ್ಮೆಂಟ್ ಅಂತ. ಬೆಂಗಳೂರಿನಲ್ಲಿ ಸಾವಿರಾರು ಜನ ಇದ್ದಾರೆ, ಲಕ್ಷಾಂತರ ಜನ ಇದ್ದಾರೆ, ಕೋಟ್ಯಾಂತರ ಜನ ಇದ್ದಾರೆ. ಆದ್ರೆ ನೀವೇ ಯಾಕೆ ಇಲ್ಲಿ ಬಂದು ಕೂತಿದ್ದೀರಾ? ಕ್ವಶನ್ ರೈಸಸ್. ಯಾಕೆ ನೀವೇ ಬಂದು ಕೂತಿದ್ದೀರಾ ಇಲ್ಲಿ? ಬೇರೆಯವ್ರು ಯಾಕೆ ಬರಲಿಲ್ಲ? ಬೇರೆಯವ್ರು ಬರ್ಬೋದಿತ್ತಲ್ಲ, ನೀವೇ ಯಾಕೆ ಬಂದಿದ್ದೀರಾ? ನೀವೇ ಯಾಕೆ ಬಂದಿದ್ದೀರಾ ಅಂತ ಹೇಳಿದ್ರೆ ಫೋರ್ಸ್ ಇತ್ತ ಏನಾದ್ರು? ಯಾರು ಎಳ್ಕೊಂಬಂದ್ರೂ ಕೂಡ ದೇರ್ ಇಸ್ ಅ ಮೀನಿಂಗ್ ಫಾರ್ ಇಟ್. ಇಲ್ಲಾಂದ್ರೆ ನೀವು ಬಂದು ಇಲ್ಲಿ ಕೂತ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಕೃಷ್ಣ ಒಂದ್ ಕಡೆ ಹೇಳ್ತಾನೆ, ಎವ್ರಿಥಿಂಗ್ ಈಸ್ ಅನ್ ಎಕ್ಸ್ಪೀರಿಯನ್ಸ್. ಪ್ರತಿಯೊಂದು ಕೂಡ ಅನುಭವ ಅಂತ ಹೇಳಿದ್ರೆ ಯಾವ ಅನುಭವ ನಿನ್ನ ಎದುರಿಗೆ ಬಂದು ನಿಲ್ಲುತ್ತೋ ಆ ಅನುಭವವನ್ನು ನೀನು ಸಂಪೂರ್ಣವಾಗಿ ಸ್ವೀಕರಿಸದೆ ಹೋದ್ರೆ ಅದು ಮತ್ತೊಮ್ಮೆ ನಿನ್ನ ಹತ್ರ ಬರುತ್ತೆ. ರಿಮೆಂಬರ್ ದಿಸ್. ಅರ್ಥ ಇನ್ನೊಂದ್ಸರಿ ಹೇಳ್ತೀನಿ. ಎನಿ ಎಕ್ಸ್ಪೀರಿಯನ್ಸ್ ಇನ್ ಯುವರ್ ಲೈಫ್, ಯಾವುದೇ ಇರ್ಬೋದು, ಅದು ನಿಮ್ಮ ಹತ್ರ ಬಂದಿದೆ ಅಂತ ಹೇಳಿದ್ರೆ ದಟ್ ಮೀನ್ಸ್ ಟು ಸೇ ದಟ್ ಯು ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ಇಟ್. ನಿಮಗೋಸ್ಕರನೇ ಬಂದಿರೋದು ಅದು ಬೇರೆಯವರಿಗಲ್ಲ. ಅದು ನೀವೇನಾದ್ರೂ ನಿಮ್ಮ ಮನಸ್ಸು, ಲಾಜಿಕಲ್ ಮೈಂಡ್ ಅಂತ ಏನ್ ಹೇಳ್ತೀವಿ, ಅದರಿಂದ ಏನಾದ್ರು ಪರದೆ ಹಾಕಿದ್ರೂ ಕೂಡ, ಗೋಡೆ ಹಾಕಿದ್ರೂ ಕೂಡ ಇದು ನನಗಲ್ಲ ಅಂತ ಮತ್ತೆ ಅದು ನಿಮ್ಮ ಹತ್ರ ಬರುತ್ತೆ. ಇನ್ನೊಂದ್ಸರಿ ಬಂದು ಬಾಲ್ ತಟ್ಟುತ್ತೆ, ಮತ್ತೆ ನೀವು ತಡೆಗೋಡೆ ಹಾಕಿದ್ರೆ ಮತ್ತೆ ಬರುತ್ತೆ. ಇಟ್ ವಿಲ್ ನೆವರ್ ಎಂಡ್. ಹಾಗಾದ್ರೆ ನೀವು ಇಲ್ಲಿ ಬಂದಿದ್ದೀರಾ ಅಂತ ಹೇಳಿದ್ರೆ ಇನ್ವಾಲ್ವ್ ಯುವರ್ ಸೆಲ್ಫ್. ನೀವು ಸಂಪೂರ್ಣವಾಗಿ ಇದರಲ್ಲಿ ಇನ್ವಾಲ್ವ್ ಆಗಬೇಕು. ಆಪರ್ಚುನಿಟಿನ ಯೂಸ್ ಮಾಡಬೇಕು, ಅವಕಾಶವನ್ನು ನೀವು ಉಪಯೋಗಿಸ್ಕೊಳ್ಳೇಬೇಕು. ದಟ್ ಈಸ್ ವಾಟ್ ಕೃಷ್ಣ ಸೇಸ್, ನಾಟ್ ಮೀ. ಓಕೆ, ನಾನೇನು ಹೇಳ್ತೀನಿ ಅಂತ ಹೇಳಿದ್ರೆ, ನಾನು ಇಲ್ಲಿಯವನಾದ್ರಿಂದ ನೋಡಿ, ನಿಮಗೆ ಅವಕಾಶ ಸಿಕ್ಕಿದೆ, ಉಪಯೋಗಿಸ್ಕೊಳ್ಳಿ, ಇಲ್ಲ ಅಂದ್ರೂ ಪರವಾಗಿಲ್ಲ. ಸೊ ಈಸಿಯಾಗಿ ಹೇಳ್ಬಿಡ್ತೀವಿ ನಾವು, ಬಟ್ ಯೂಸ್ ಇಟ್. ಸೊ ಹೀಗೆ ಗುರೂಜಿಯವರು ಮನೋವಿಜ್ಞಾನದಿಂದ ಈಗ ಮುಂದಿನ ಹಂತಕ್ಕೆ ಬರ್ತಾ ಇದ್ದಾರೆ. ಎಲ್ಲರಿಗೂ ಮನಸ್ಸಿದೆಯಾ ಇಲ್ಲಿ? ಯಾರಿಗೆ ಮನಸ್ಸಿಲ್ಲ ಕೈ ಎತ್ತಿಪ್ಪ. ಎಲ್ಲರಿಗೂ ಇದೆ ಅಂತ ಆಯ್ತು. ಓಕೆ, ನಮ್ಮ ಗುರುಗಳು ಯಾವಾಗಲೂ ಹೇಳ್ತಾರೆ, ಒಂಚೂರು ಮನಸ್ಸನ್ನು ತೋರಿಸಿ ಅಂತ. ಹಲೋ, ಮನಸ್ಸನ್ನು ತೋರಿಸ್ರಪ್ಪ. ಯಾಕೆಲ್ಲ ಸೈಲೆಂಟ್ ಆಗಿದ್ದೀರಾ? ಇಷ್ಟು ಜನ ಇದ್ದೀರಾ, ನಾನು ಒಬ್ಬನೇ ನಿಂತಿದ್ದೀನಿ ಇಲ್ಲಿ. ಯು ಕ್ಯಾನ್ ಬಂಬಾರ್ಡ್ ಮೀ. ಹಾ, ಏನೇನೋ ತೋರ್ಸಕ್ಕಾಗಲ್ಲ, ಗೊತ್ತಿದೆ ನಿಮಗೆ? ನಿಮಗೆ ಗೊತ್ತೇ ಇಲ್ಲ. ಇಷ್ಟು ದಿನ ನಮಗೆ ಇದ್ರ ಬಗ್ಗೆ ಅರಿವೇ ಇಲ್ಲ. ಮೊದಲನೇ ದಿನದಿಂದ ಕೊನೆಯ ದಿನದ ತನಕ ಉಸಿರಾಡ್ತಾನೆ ಇರ್ತೀವಿ. ಉಸಿರಾಟದ ಬಗ್ಗೆ ನಮಗೆ ಪರಿವೇನೇ ಇಲ್ಲ, ಗೊತ್ತೇ ಇಲ್ಲ. ಅದು ಆಗ್ತಾ ಇದೆ ಅಷ್ಟೇ. ಈಗ ನೀವು ಕೇಳ್ಕೊಳ್ಬೇಕು, ಇನ್ನು ಏನೇನು ನಿಮಗೆ ಗೊತ್ತಿಲ್ಲ ಅಂತ. ಸೊ ಇನ್ನು ಏನೇನು ಗೊತ್ತಿಲ್ಲ ಅಂತ ಹೇಳ್ತಾ ಹೋದ್ರೆ ಒಂದು ಕ್ಲಾಸ್ ಆಗ್ಬಿಡುತ್ತೆ ಈಗ. ಆದರೆ ಸೊ ಐ ಆಮ್ ಹಿಯರ್ ಟು ಇಂಟ್ರೊಡ್ಯೂಸ್ ಗುರೂಜಿ ಮೋರ್ ಅಂಡ್ ಮೋರ್ ಅಷ್ಟೇ. ಇದು ಆವಿಷ್ಕಾರ ಅನ್ನೋದು ಎಲ್ಲೂ ನಿಲ್ಲೋದಿಲ್ಲ ರೀ. ಆವಿಷ್ಕಾರ ಯಾವ ಥರ ನಿಲ್ಲುತ್ತಾ? ಈ ಮೊಬೈಲ್ ನೀವೇನು ನೋಡ್ತಾ ಇದ್ದೀರಲ್ಲ, ಇದು 15 ವರ್ಷಗಳಿಂದ ಇತ್ತಾ?
ಇತ್ತಾ ಇದು? ನಮ್ಮ ಹತ್ರ ಇರಲಿಲ್ಲ, ಇತ್ತು. ಸ್ಯಾಟಲೈಟ್ ಮೊಬೈಲ್ ಆಗಿ ಏನೋ ಒಂದು ಬೇರೆ ರೀತಿ ಯೂಸ್ ಮಾಡ್ತಾ ಇದ್ರು. ಆದರೆ ಈಗ ಎಲ್ಲರ ಹತ್ರ ಇದಿದೆ. ಅಂದರೆ ಆವಿಷ್ಕಾರ ಆಗ್ತಾನೆ ಇರುತ್ತೆ. ವಿ ಕೀಪ್ ಚೇಂಜಿಂಗ್ ಇನ್ ದ ಮಟೀರಿಯಲ್ ವರ್ಲ್ಡ್. ನಮ್ಮ ಈ ಲೌಕಿಕ ಜೀವನದಲ್ಲಿ ನಾವು ಕಂಟಿನ್ಯೂಸ್ ಆಗಿ ನಮಗೆ ಗೊತ್ತಿಲ್ಲದ ಹಾಗೆ ಚೇಂಜಸ್ ಆಗ್ತಾನೆ ಇರುತ್ತೆ. ಹೌದಾ? ಎಸ್ ಆರ್ ನೋ? ವಿ ಆರ್ ಆಲ್ ದ ವಿಟ್ನೆಸ್. ನಾವೇ ವಿಟ್ನೆಸ್ಸರು. ಪ್ರತಿಯೊಂದು ಚೇಂಜಸ್ ನೀವು ನೋಡ್ತಾ ಇದ್ದೀವಿ. ಅದು ಏನೇ ಬೆಳವಣಿಗೆ ಇರ್ಬೋದು, ನಿಮಗೆಲ್ಲ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಈ ಆವಿಷ್ಕಾರಗಳು ಮುಂದೆ ಹೋದಾಗ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣದ ವಿಷಯವನ್ನು ಹೇಳಿ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಮಾತಾಡೋಣ. ನಾವೆಲ್ಲ ನಮಗೆ ಗೊತ್ತಿಲ್ಲದ ಹಾಗೆ ಕೆಲಸಗಳನ್ನ ಮಾಡ್ತಾನೆ ಇದ್ದೀವಿ. ಬೆಳಗ್ಗೆ ಹೇಳ್ತೀವಿ, ಸಂಜೆ ಆಗುತ್ತೆ, ಮುಗಿಯುತ್ತೆ ನಮ್ಮ ಕೆಲಸ ಮುಗಿದಾದ್ಮೇಲೆ ಮತ್ತೆ ಮಲ್ಕೊಳ್ತೀವಿ, ಮತ್ತೆ ಬೆಳಗ್ಗೆ ಹೇಳ್ತೀವಿ, ಅಗೇನ್ ಇಟ್ ವಿಲ್ ಸ್ಟಾರ್ಟ್. ಈಸ್ ದೇರ್ ಎನಿ ಚೇಂಜ್? ಏನಾದರೂ ಇದರಲ್ಲಿ ಬದಲಾವಣೆಗಳನ್ನು ನೋಡ್ತಾ ಇದ್ದೀರಾ ನೀವು? ಬದಲಾವಣೆಗಳು ನಿಮ್ಮ ಕಣ್ಣಿಗೆ ಕಾಣ್ತಾ ಇದೆಯಾ? ಕಣ್ಣಿಗೆ ಏನು ಕಾಣ್ತಾ ಇದೆ ಅಂತ ಹೇಳಿದ್ರೆ, ನನಗೆ ಇದು ಸಿಗಲಿಲ್ಲ, ಅದು ಸಿಗಲಿಲ್ಲ, ಅದಾಗಲಿಲ್ಲ, ಇದಾಗಲಿಲ್ಲ, ಅದಾಗಬೇಕಾಗಿತ್ತು, ಇದಾಗಬೇಕಾಗಿತ್ತು. ಈ ಬದಲಾವಣೆಗಳು ಸ್ಪಷ್ಟವಾಗಿ ನಾವು ಸತತವಾಗಿ ನಮಗೆ ಅರಿವಿಲ್ಲದೆ ನಾವು ನೋಡ್ತಾನೆ ಇದ್ದೀವಿ. ಆದರೆ ನಮ್ಮ ದೈಹಿಕವಾಗಿ, ಮಾನಸಿಕವಾಗಿ ಹಾಗೂ ಈ ಭಾವನಾತ್ಮಕವಾಗಿ ಏನೇನು ನಮ್ಮಲ್ಲಿ ಬದಲಾವಣೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಹೆಚ್ಚು ಗಮನ ಕೊಟ್ಟಿಲ್ಲ. ಹೆಚ್ಚು ಗಮನ ಕೊಡಬೇಕಾದ್ರೆ ಅದಕ್ಕೆ ಸರಿಯಾದ ಮಾರ್ಗದರ್ಶನ ಬೇಕಾಗತ್ತೆ. ಆ ಮಾರ್ಗದರ್ಶನ ನೀವು ಪಡ್ಕೊಂಡ್ರೆ ಖಂಡಿತವಾಗಿಯೂ ಈ ಒಂದು ಕ್ಷೇತ್ರದಲ್ಲೂ ಏನು ಬದಲಾವಣೆಗಳಾಗ್ತಾ ಇದೆ ಅನ್ನೋದನ್ನ ಕಂಡುಕೊಳ್ಬೋದು. ಏನಪ್ಪ ಇದನ್ನ ನೋಡ್ಕೊಳ್ಳೋದ್ರಿಂದ ಅಥವಾ ಇದನ್ನ ನಾವು ತಿಳ್ಕೊಳ್ಳೋದ್ರಿಂದ ಉಪಯೋಗ ಅಂತ ಕ್ವಶನ್ ಕೇಳಿದ್ರೆ, ಮುಂದೊಂದು ದಿನ ನಿಮಗೆ ಅನ್ಸುತ್ತೆ, ಅಯ್ಯೋ ನಾನು ಇಷ್ಟೆಲ್ಲ ಕಷ್ಟಪಟ್ಟೆ, ಇಷ್ಟೆಲ್ಲ ಮಾಡಿದೆ, ಅದನ್ನು ಮಾಡಿದೆ, ಕಾರ್ ತಗೊಂಡೆ, ಬಂಗ್ಲೆ ಮಾಡಿದೆ, ಎಲ್ಲ ಮಾಡಿದೆ, ಆದರೆ ಏನೋ ಒಂದು ಮಿಸ್ಸಿಂಗ್ ಇದೆಯಲ್ಲ ನನ್ನಲ್ಲಿ, ಯಾವುದೋ ಒಂದು ಇಲ್ಲಲ್ಲ ನನ್ನಲ್ಲಿ ಅನ್ನೋದೊಂದು ಕೊರತೆ ಶುರುವಾಗುತ್ತೆ. ಅಂದರೆ ಅಲ್ಲಿ ತನಕ ನಾವು ಈ ಭೌತಿಕ ಅಥವಾ ಈ ಒಂದು ಲೌಕಿಕ ಜೀವನದಲ್ಲಿ ಮುಂದುವರಿತಾನೆ ಇರ್ತೀವಿ. ಆದರೆ ಕಾಲ ಏನಾಗ್ತಾ ಇದೆ, ಚೇಂಜ್ ಮಾಡ್ತಾ ಇದೆ ಎಲ್ಲದನ್ನು. ನಿಮಗೆ ಅರಿವಿಲ್ಲದ ಹಾಗೆ ನಿಮ್ಮನ್ನ ಈ ಒಂದು ಒತ್ತಡದ ಜೀವನದಿಂದ ನೆಮ್ಮದಿಯ ಜೀವನಕ್ಕೆ ಬರಲು ಸಾಕಷ್ಟು ಮಾರ್ಗಗಳನ್ನು ಸೃಷ್ಟಿಸ್ತಾ ಇದೆ. ನೀವೆಲ್ಲ ಧ್ಯಾನ ಮಾಡ್ತೀರಾ, ನಿಮಗೆಲ್ಲ ಸಾಕಷ್ಟು ಗುರುಗಳು ಹೇಳಿಕೊಟ್ಟಿದ್ದಾರೆ, ಸಾಕಷ್ಟು ವಿಷಯಗಳನ್ನು ಕಲಿಸಿರ್ತಾರೆ. ಪ್ರಾಣಾಯಾಮ ಮಾಡ್ತೀರಾ, ಯೋಗ ಮಾಡ್ತೀರಾ, ಧ್ಯಾನ ಮಾಡ್ತೀರಾ, ಪ್ರಾರ್ಥನೆ, ಪೂಜೆ ಎಲ್ಲ ಮಾಡ್ತೀರಾ ನೀವು. ಇದೆಲ್ಲ ಏನು? ನಿಮಗೆ ಗೊತ್ತಿಲ್ಲದ ಹಾಗೆ ನೀವು ನಿಮ್ಮ ಒಳಗಡೆ ಪಾರಮಾರ್ಥಿಕ ಜೀವನಕ್ಕೆ ಹೋಗ್ತಾ ಇರ್ತಕ್ಕಂಥ ಸೂಚನೆಗಳಷ್ಟೇ. ಆದರೆ ನಾವು ಹೆಚ್ಚಾಗಿ ನಮಗೆ ಅವಶ್ಯಕತೆ ಏನಿರುತ್ತೆ ಈಗಿನ ಜೀವನದಲ್ಲಿ ಅಂತ ಹೇಳಿದ್ರೆ, ನಮಗೆ ನೆಮ್ಮದಿ ಬೇಕು, ಶಾಂತಿ ಬೇಕು, ಆತ್ಮವಿಶ್ವಾಸ ಬೇಕು, ಪ್ರೀತಿ ಬೇಕು, ಸಹನೆ ಬೇಕು, ಅನುಕಂಪ ಬೇಕು, ಸಕ್ಸಸ್ ಬೇಕು. ಇದ್ರ ಬಗ್ಗೆ ನಾವು ಈ ಒಂದು ವಿಚಾರಗಳನ್ನು ಅನುಭವಿಸ್ಲಿಕ್ಕೆ ನಾವು ಹೊರಟಾಗ ಖಂಡಿತವಾಗಿಯೂ ನಿಮ್ಮ ಸಂಪೂರ್ಣ ವ್ಯಕ್ತಿತ್ವದ ಇನ್ವಾಲ್ವ್ಮೆಂಟ್ ಬೇಕಾಗುತ್ತೆ. ಬರೀ ಎಲ್ಲೋ ಒಂದು ಕಡೆ ನೀವು ನಾನು IAS ಮಾಡ್ತೀನಿ ಅಥವಾ ಇಂಜಿನಿಯರಿಂಗ್ ಮಾಡ್ತೀನಿ, ಸ್ಟಡೀಸ್ ಮಾಡ್ತೀನಿ, ಓಕೆ ಐ ವಿಲ್ ಗೆಟ್ ಇನ್ ಟು ಎ ಗುಡ್ ಸಾಫ್ಟ್ವೇರ್ ಕಂಪನಿ, ಈ ರೀತಿ ಅಂದ್ಕೊಳ್ತಾ ಹೋದರೆ ಖಂಡಿತವಾಗಿಯೂ ಎಸ್ ಯು ವಿಲ್ ಗೆಟ್ ಇನ್ ದೇರ್. ಎಲ್ಲೋ ಒಂದು ಕಡೆ ನಮ್ಮನ್ನು ನಾವು ಅರಿವಿಲ್ಲದ ಹಾಗೆ ಲೂಸ್ ಮಾಡ್ತಾ ಬರ್ತೀವಿ. ಲೂಸ್ ಅವರ್ ಸೆಲ್ಫ್. ಹೇಗೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಸಾಫ್ಟ್ವೇರ್ ಕಂಪ್ನೀಸಿಂದ ತುಂಬ ಜನ ಬರ್ತಾರೆ ಇವಾಗ. ವಾಟ್ ಈಸ್ ದ ರೀಸನ್ ಅಂತ ಹೇಳಿದ್ರೆ, 3 ರೀಸನ್ ನಾವು ಫೈಂಡ್ ಔಟ್ ಮಾಡೋದು. ಒಂದು ಸ್ಟ್ರೆಸ್ಸು, ಎರಡನೇದು ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್ ಅಂದರೆ ರಿಲೇಷನ್ಶಿಪ್ ಪ್ರಾಬ್ಲಮ್. ಎಸ್, ಆ್ಯಂಡ್ ದ ಥರ್ಡ್ ಥಿಂಗ್ ಈಸ್ ಸೈಕೋಸೊಮ್ಯಾಟಿಕ್ ಪ್ರಾಬ್ಲಮ್ಸ್. ಅವರಲ್ಲಿ ಆಲ್ರೆಡಿ ಮನೋದೈಹಿಕ ಸಮಸ್ಯೆಗಳು ಶುರುವಾಗ್ಬಿಟ್ಟಿರುತ್ತೆ. ಓಕೆ, ಸೊ ಇಂಥದನ್ನು ನೋಡ್ತಾ ಇದೀವಿ. ಹಾಗೆ ಮುಂದುವರಿತಾ ಹೋದಾಗ ಈ ಮನಸ್ಸಿನಿಂದ ಎಲ್ಲ ಸರಿ ಮಾಡ್ಲಿಕ್ಕಾಗತ್ತಾ? ಎಲ್ಲದನ್ನು ಸರಿಪಡಿಸ್ಲಿಕ್ಕಾಗತ್ತಾ? ಹೌದು, ಒಂದು ಹಂತದವರೆಗೆ ನಾವು ಸರಿಪಡಿಸ್ಬೋದು, ಫಿಕ್ಸ್ ಮಾಡ್ಬೋದು. ಇಟ್ ಇಸ್ ಲೈಕ್ ಫಿಕ್ಸಿಂಗ್ ದ ಪ್ರಾಬ್ಲಮ್ಸ್. ಈಗ ನೀವು ತಲೆನೋವು ಬಂದಾಗ ನೀವು ಫಿಕ್ಸ್ ಮಾಡ್ತೀರಲ್ಲ ಪ್ರಾಬ್ಲಮ್ಗೆ, ಹೇಗೆ? ಹೌ ಡು ಯು ಫಿಕ್ಸ್ ಇಟ್? ಹೆಡ್ಏಕ್ ಬಂದ್ಕೊಳ್ಳೆ, ತಲೆನೋವು ಬಂದ್ಕೊಳ್ಳೆ, ಫಿಕ್ಸ್ ಹೇಗ್ರಿ ಮಾಡ್ತೀರಾ? ಟ್ಯಾಬ್ಲೆಟ್ ತಗೊಳ್ತೀರಾ ಇಮಿಡಿಯೇಟ್ ಆಗಿ, ಇಟ್ ಫಿಕ್ಸ್. ಅದು ತಗೊಂಡು ಕೂಡಲೇ ಅನ್ನೋಯಿಂಗ್ಲಿ ತಲೆನೋವು ಕಡಿಮೆ ಆಯಿತು, ಫೈನ್. ಎರಡನೇದಕ್ಕೆ ಬರ್ತೀರಾ, ತುಂಬ ಡಿಪ್ರೆಷನ್ ಆಗಿದೆ, ಏನು ಮಾಡ್ತೀರಾ? ಹೌ ಟು ಫಿಕ್ಸ್ ಇಟ್? ಹೌ ಡು ಯು ಫಿಕ್ಸ್ ಇಟ್? ಹೇಗೆ ಅದನ್ನು ಸರಿ ಮಾಡ್ಕೊಳ್ತೀರಾ? ತುಂಬ ಡಿಪ್ರೆಷನ್ ಕೇಳಿದಿರಲ್ಲ ಎಲ್ಲರೂ, ಅಯ್ಯೋ ತುಂಬ ಡಿಪ್ರೆಷನ್ ಅಪ್ಪ ನನಗೆ,
ಐ ಆಮ್ ನಾಟ್ ಹ್ಯಾಪಿ, ನನಗೆ ಸರಿಯಾಗಿ ನಿದ್ದೆ ಬರೋದಿಲ್ಲ. ಹೇಗೆ ಫಿಕ್ಸ್ ಮಾಡ್ತೀರಾ ಅದನ್ನ? ವಾವ್, ಆಲ್ಕೋಹಾಲ್, ವೆರಿ ನೈಸ್. ಅವಾಗ ಹಾಲು ಕುಡಿಯೋ ಮನ್ಸು ಬರೋದಿಲ್ಲ, ಆಲ್ಕೋಹಾಲೇ ಹೋಗ್ಬೇಕು. ಅದಾದ್ಮೇಲೆ ಟ್ಯಾಬ್ಲೆಟ್ಸಿಗೆ ಹೋಗ್ಬೇಕು ಅಲ್ವಾ? ಫೈನ್. ಇದನ್ನ ನಾವು ಸಂಶೋಧನೆ ಮಾಡ್ತಾ, ಈ ವಿಚಾರಗಳ ಸಂಶೋಧನೆ ಮಾಡ್ತಾ ಮುಂದುವರೆದಾಗ ಗುರೂಜಿಯವರು ಎಲ್ಲೋ ಒಂದು ಕಡೆ ಸ್ಪಷ್ಟವಾಗಿ ನೋಡ್ಲಿಕ್ಕೆ ಶುರು ಮಾಡಿದ್ರು. ನಾವು ಮನುಷ್ಯರಾಗಿ ಬರೀ ದೇಹ ಅಲ್ಲ, ದೇಹದ ಜೊತೆಗೆ ಏನಿದೆ? ಮನಸ್ಸಿದೆ. ಮನಸ್ಸಿನ ಜೊತೆಗೆ ಏನಿದೆ? ಮನಸ್ಸಿನ ಜೊತೆಗೆ ಏನಿದೆ? ಭಾವನಾ ಶರೀರ, ಎಮೋಷನಲ್ ಮೈಂಡ್ ಇದೆ. ಅದ್ರ ಜೊತೆಗೆ ನಮ್ಮ ಕರ್ಮ ಇದೆ, ಅದ್ರ ಜೊತೆಗೆ ನಮ್ಮ ಸೋಲ್ ಇದೆ. ಇದಿಷ್ಟು ನಮ್ಮ ಕಾಂಬಿನೇಷನ್. ಇದಿಷ್ಟು ಬಿಟ್ಟರೆ ನಾವು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದರಲ್ಲಿ ಯಾವುದೋ ಒಂದು ಮಿಸ್ ಆದ್ರೂ ನಾವು ಇರೋದಿಲ್ಲ ಇಲ್ಲಿ. ಆಮ್ ಐ ರೈಟ್? ಎಲ್ಲದೂ ಬೇಕು ಮನುಷ್ಯನಿಗೆ. ಸೊ ಹಾಗೆ ಗುರೂಜಿಯವರು ಈ ಸೋಲ್ ಹೀಲಿಂಗ್, ಆತ್ಮಚಿಕಿತ್ಸೆ ಬಗ್ಗೆ ಸಾಕಷ್ಟು ಸಂಶೋಧನೆಗಳನ್ನು ಮಾಡಿದರು. ಸಂಶೋಧನೆಗಳನ್ನು ಮಾಡಿ ಅದು ಹೇಗೆ ಉಪಯೋಗ ಆಗುತ್ತೆ, ಹೇಗೆ ನಮ್ಮನ್ನು ಇನ್ನೂ ಉನ್ನತ ಮಟ್ಟಕ್ಕೆ, ಉನ್ನತ ಜೀವನವನ್ನು ಹೇಗೆ ಪಡಿಬೋದು ಅನ್ನೋದ್ರ ಬಗ್ಗೆ ಪ್ರಪ್ರಥಮವಾಗಿ ಇವತ್ತಿನ ದಿನ ಒಂದು ಇಂಟ್ರೊಡಕ್ಟರಿ ಸೆಷನ್ ಇಟ್ಕೊಂಡಿದ್ದಾರೆ ಗುರೂಜಿಯವರು. ಸೊ ಗುರೂಜಿಯವರಿಗೆ ನಾವೆಲ್ಲ ಒಂದು ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ಗುರೂಜಿ, ನನ್ನ ಪ್ರಕಾರ ಗುರೂಜಿಯವರು ಸ್ಪಿರಿಚುವಲ್ ಸೈಂಟಿಸ್ಟ್. ಅವ್ರು ಯಾವಾಗಲೂ ಏನಾದರೂ ಒಂದು ಆವಿಷ್ಕಾರ ಮಾಡ್ತಾನೆ ಇರ್ತಾರೆ. ಈ ಆವಿಷ್ಕಾರ ಯಾವತ್ತೂ ಕೂಡ ಅದು ವೇಸ್ಟ್ ಆಗಿಲ್ಲ. ಈ ಆವಿಷ್ಕಾರಗಳೆಲ್ಲ ಅತ್ಯುನ್ನತವಾಗಿ ಉಪಯೋಗ ಆಗ್ತಾ ಇದೆ. ನನ್ನ ಜೀವನದಲ್ಲಂತೂ ಸಾಕಷ್ಟು ಪರಿವರ್ತನೆ ಆಗಿಬಿಟ್ಟಿದೆ. ಪರಿವರ್ತನೆಗಳ ಸರೆಮಾಲೆ ಯಾವಾಗಲೂ ಅವ್ರು ಪರ್ಸ್ನಲ್ ಸಿಕ್ಕಾಗ ಖಂಡಿತವಾಗಿ ಹಂಚಿಕೊಳ್ಳೋಣ. ಎನ್ಲೈಟನ್, ಎಲಿವೇಟ್ ಮಾಡಲು ಈಗಾಗಲೇ ಬಂದಿದ್ದಾರೆ. ಹಾಗೆ ಸೋಲ್ ಹೀಲಿಂಗ್ ಬಗ್ಗೆ ಕೊನೆಯ ಒಂದು ಕಿರುಪರಿಚಯ ಮಾಡಿಲ್ಲ ನಿಮಗೆ. ಈಗ ಸೋಲ್ ಹೀಲಿಂಗ್ ಬಗ್ಗೆ ಕುತೂಹಲ ಇದೆ. ಗುರೂಜಿಯವರ ಬಾಯಲ್ಲಿ ಸೋಲ್ ಹೀಲಿಂಗ್ ಬಗ್ಗೆ ಏನು ಹೇಳಿದ್ದಾರೆ ಅಂತ ಕೇಳೋಣ. ಗುರೂಜಿಯವರು ಇನ್ನು ಕೆಲವೇ ಕ್ಷಣಗಳಲ್ಲಿ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ನಾವೆಲ್ಲ ಎದ್ದು ನಿಂತು ಗುರೂಜಿಯವರನ್ನ ವೇದಿಕೆಯ ಮೇಲೆ ಬರಮಾಡಿಕೊಳ್ಳೋಣ. ब्रह्मा गुरुर्विष्णुः गुरुर्देवो महेश्वरः गुरुन् साक्षात् परं ब्रह्मा तस्मै श्री गुरवे नमः. ಎಲ್ಲರಿಗೆ ನಮಸ್ಕಾರ. ನಮಸ್ಕಾರ. ಗುಡ್ ಈವ್ನಿಂಗ್. ಬಹಳ ಖುಷಿ ಆಗ್ತಾ ಇದೆ ನಿಮ್ಮನ್ನೆಲ್ಲ ಇಲ್ಲಿ ನೋಡ್ತಾ ಇರೋದಕ್ಕೆ. ಎಷ್ಟು ಜನ ಬೆಂಗಳೂರವ್ರು ಇದ್ದೀರಿ? ಹೊರಗಿನವ್ರು ಯಾರಾದ್ರೂ ಬಂದಿದ್ದೀರಾ? ಗುಡ್. ಒನ್ಸ್ ಅಗೈನ್ ವಾರ್ಮ್ ವೆಲ್ಕಮ್. ಯಾಕೆ ಬಂದಿದ್ರಿ ನೀವೆಲ್ಲ ಇಲ್ಲಿ? ಸೋಲ್ ಹೀಲಿಂಗ್ ಬಗ್ಗೆ ತಿಳ್ಕೊಳ್ಳೋಕ್ಕೆ ಬಹಳ ಆಸೆ ಇದೆ ಅಲ್ವಾ? ಗುಡ್. ತಿಳ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಸಣ್ಣ ಪ್ರಾರ್ಥನೆ ಮಾಡೋಣ. ಎಡಗೈನ ಹೀಗೆ ಇಟ್ಕೊಳ್ಳಿ. ಎಡಗೈ ಎಲ್ ಶೇಪ್, ಬಲಗೈಯಿಂದ ಹೀಗೆ ಇಟ್ಕೊಳ್ಳಿ. ಹೀಗೆ ಮುಚ್ಚಿ ನಿಮ್ಮ ನಾಭಿ ಇದೆಯಲ್ಲ, ನಿಮ್ಮ ನಾಭಿ ಅದಕ್ಕಿಂತ ತುಸು ಕೆಳಗಡೆ ಇಟ್ಕೊಳ್ಳಿ. ಬೆನ್ನು ನೇರವಾಗಿರಲಿ. ಆಲ್ ಆಫ್ ಯು ಪ್ಲೀಸ್, ಬೆನ್ನು ನೇರವಾಗಿರಲಿ. ಅಂಡ್ ಸ್ಲೋಲಿ ಕ್ಲೋಸ್ ಯುವರ್ ಐಸ್. ಕಣ್ಣು ಮುಚ್ಚಿ 3 ಬಾರಿ ದೀರ್ಘವಾದ ಆಳವಾದ ಉಸಿರಾಟಗಳನ್ನು ಮಾಡಿ ಉಸಿರನ್ನ ಹಾಯಾಗಿ ಒಳ ತೆಗೆದುಕೊಳ್ಳಿ ಮತ್ತು ಪೂರ್ಣವಾಗಿ ಹೊರಹಾಕಿ. ರಿಲ್ಯಾಕ್ಸ್ ಯುವರ್ ಬಾಡಿ, ರಿಲ್ಯಾಕ್ಸ್ ಯುವರ್ ಬ್ರೆತ್ ಅಂಡ್ ರಿಲ್ಯಾಕ್ಸ್ ಯುವರ್ ಮೈಂಡ್.
With relaxed mind, body, breath, let us start this wonderful session with a prayer. ನಾ ಹೇಳ್ಕೊಡ್ತೀನಿ, ನನ್ನ ನಂತರ ನೀವು ಕೂಡ ಅದನ್ನು ಹೇಳಿ. ರಿಪೀಟ್ ಆಫ್ಟರ್ ಮೀ. ನನ್ನಾತ್ಮ ನಿಶ್ಚಲವಿರಲು ನನ್ನಾತ್ಮ ನಿಶ್ಚಲವಿರಲು ಪರಮಾತ್ಮ ನಿಶ್ಚಯವಿರುವ ರಂಗು ರಂಗಿನ ಹೂಗಳು ಇರಲು ರಂಗು ರಂಗಿನ ಹೂಗಳು ಇರಲು ರಂಗು ರಂಗಿನ ಹೂಗಳು ಇರಲು ಪೂಜೆಗೆ ರಂಗುಗಳಿವೆಯೇನು ಪೂಜೆಗೆ ರಂಗುಗಳಿವೆಯೇನು ರಂಗಿನ ಹೂಗಳೇ ನಿನ್ನಾತ್ಮ ರಂಗಿನ ಹೂಗಳೇ ನಿನ್ನಾತ್ಮ ಪೂಜೆ ಎಂಬುದೇ ಪರಮಾತ್ಮ ಪೂಜೆ ಎಂಬುದೇ ಪರಮಾತ್ಮ ನನ್ನಾತ್ಮ ನಿಶ್ಚಲವಿರಲು ನನ್ನಾತ್ಮ ನಿಶ್ಚಲವಿರಲು ಪರಮಾತ್ಮ ನಿಶ್ಚಯವಿರುವ ಪರಮಾತ್ಮ ನಿಶ್ಚಯವಿರುವ ಬಣ್ಣ ಬಣ್ಣದ ಹಸುಗಳು ಇರಲು ಬಣ್ಣ ಬಣ್ಣದ ಹಸುಗಳು ಇರಲು ಬಣ್ಣ ಬಣ್ಣದ ಹಸುಗಳು ಇರಲು ಬಣ್ಣ ಬಣ್ಣದ ಹಸುಗಳು ಇರಲು ಹಾಲಿಗೆ ಬಣ್ಣಗಳಿವೆಯೇನು ಹಾಲಿಗೆ ಬಣ್ಣಗಳಿವೆಯೇನು ಬಣ್ಣದ ಹಸುಗಳೇ ನನ್ನಾತ್ಮ ಬಣ್ಣದ ಹಸುಗಳೇ ನನ್ನಾತ್ಮ ಬಿಡಿಮುರೆ ಹಾಲೇ ಪರಮಾತ್ಮ ಬಿಡಿಮುರೆ ಹಾಲೇ ಪರಮಾತ್ಮ ನನ್ನಾತ್ಮ ನಿಶ್ಚಲವಿರಲು ನನ್ನಾತ್ಮ ನಿಶ್ಚಲವಿರಲು ಪರಮಾತ್ಮ ನಿಶ್ಚಯವಿರುವ ಪರಮಾತ್ಮ ನಿಶ್ಚಯವಿರುವ ಅಂಕು ಡೊಂಕಿನ ಕಪ್ಪುಗಳಿರಲು ಅಂಕು
Just remain with closed eyes. आगे कन्मुख संकल्पा विनम्ति. Feel the divinity within. Feel the noble silence within for a moment. Nishshabdo Brahma Uchyate. Find out that deep noble silence within and be connected with that silence for a while. Now take a deep breath. Slowly breathe out. Now release the mudra. Rub your palms. ಎರಡು ಹಸ್ತಗಳನ್ನು ಪರಸ್ಪರ ಉಜ್ಜಿ ಕಣ್ಣುಗಳನ್ನು ಮುಖವನ್ನು ಹಿತವಾಗಿ ಸ್ಪರ್ಶಿಸುತ್ತಾ ಹಾಯಾಗಿ ಪ್ರಫುಲ್ಲಿತರಾಗಿ ಕಣ್ತೆರೀರಿ. ನಮ್ಮ ಸಂಸ್ಕೃತಿಯಲ್ಲಿ 4 ಯುಗಗಳು ಇತ್ತು ಅಂತ ನಂಬಿಕೆ ಇದೆ. ಕರೆಕ್ಟ್? ಯಾವುದು 4 ಯುಗಗಳು? ದ ಫಸ್ಟ್ ಯುಗ ಕೃತಿಯುಗ, ಎಸ್. ತ್ರೇತಾಯುಗ, ದ್ವಾಪರ ಯುಗ, ನಾವಿರೋದು ಕಲಿಯುಗ. ವಿಶೇಷ ಏನಪ್ಪಾ ಅಂತಂದ್ರೆ ಕೃತಿಯುಗದ ಜೀವನದ ಮಟ್ಟ ಆತ್ಮಿಕ ಮಟ್ಟದ್ದಾಗಿತ್ತು. ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್ ಫೆನೋಮಿನಾ ಬಿಕಾಸ್ ನಾವು ಇಲ್ಲಿ ಬಂದಿರೋದು ಸೋಲ್ ಹೀಲಿಂಗ್ ಯಾಕೆ ಬೇಕು, ಅದರ ಅವಶ್ಯಕತೆ ಏನು ಅಂತ ಇದರಿಂದ ನಮಗೆ ತಿಳ್ಕೊಳಕ್ಕಾಗತ್ತೆ. ಕೃತಿಯುಗದ ಜೀವನ ಆತ್ಮಿಕ ಮಟ್ಟದ್ದಾಗಿತ್ತು. ಎಲ್ಲರೂ ಆತ್ಮ ಮಟ್ಟದಿಂದ ಜೀವನ ಮಾಡ್ತಾ ಇದ್ರು. ಸತ್ಯವೇ ಅವರ ಉಸಿರಾಗಿತ್ತು. ನಿಮಗೆಲ್ಲ ಗೊತ್ತಿದೆ. ಎಕ್ಸಾಂಪಲ್ ಸತ್ಯ, ಹರಿಶ್ಚಂದ್ರ, ಸತಿ ಅನಸೂಯ, ಸಕ್ಕೂಬಾಯಿ, ಬಹಳಷ್ಟು ಜನ ಕೇಳಿ ಬರ್ತಾರೆ ಆ ಯುಗದಲ್ಲಿ. ಇನ್ಯಾರ್ಯಾರು ಹೇಳ್ಬೋದು? ಎಲ್ಲರೂ ಸುಖ ಸಂತೋಷ ನೆಮ್ಮದಿಯಿಂದ ಸತ್ಯವ್ರತನಿಷ್ಠರಾಗಿ ಬದುಕ್ತಾ ಇದ್ರು ಕೃತಿಯುಗದಲ್ಲಿ. ಅದಾದ್ಮೇಲೆ ತ್ರೇತಾಯುಗ ಬಂತು, ರಾಮ ಬಂದ. ಇದು ಭಾವನಾ ಪ್ರಧಾನವಾದ ಜೀವನ ಮಟ್ಟ ಆಗಿತ್ತು. ನೀವು ನೋಡಿ, ತಂದೆ ದಶರಥ ಮತ್ತು ರಾಮನ ಆ ಭಾವನಾತ್ಮಕ ಸಂಬಂಧ, ಒಂದು ಮಾತಿಗಾಗಿ ಅವನು 14 ವರ್ಷ ವನವಾಸ ಅನುಭವಿಸಿದ. ಅಂದ್ರೆ ಒಂದು ಎಮೋಷನಲ್ ಬೇಸ್ಡ್ ಲೈಫ್ ಆಗಿತ್ತು ಅದು. ಸೀತೆ, ರಾಮ, ಲಕ್ಷ್ಮಣ, ಹನುಮಾನ್, ವಿಭೀಷಣ, ದಶರಥ, ಆಮೇಲೆ ಜನಕ, ಇವರೆಲ್ಲ ಒಂಥರ ಭಾವನಾ ಜೀವಿಗಳು. ಒಂದು ಭಾವನಾ ಜೀವನ. ಸತ್ಯ ಪ್ರಧಾನಕ್ಕಿಂತ, ಆತ್ಮಿಕ ಪ್ರಧಾನಕ್ಕಿಂತ ಭಾವನಾ ಪ್ರಧಾನ ಜೀವನವಾಗಿತ್ತು ತ್ರೇತಾಯುಗದ ಜೀವನ. ಅದಾದ್ಮೇಲೆ ನೀವು ದ್ವಾಪರ ಯುಗ ಬಂತು. ಅದು ಸ್ವಲ್ಪ ಮನೋಮಟ್ಟದ ಜೀವನ. ಏನೋ ಲೀಲೆಗಳು, ಸುಖ ಸಂತೋಷಗಳು, ಆಮೇಲೆ ಯುದ್ಧ, ಆಮೇಲೆ ಕುಟಿಲ ರಾಜಕಾರಣ, ಆಮೇಲೆ ರಾಗ ದ್ವೇಷಗಳು. ಸೊ ಈ ತರ ಅಂದ್ರೆ ಮನಸ್ಸು ಹೆಚ್ಚಿನ ಪ್ರಾಧಾನ್ಯತೆ ಪಡ್ಕೊಳ್ತು ದ್ವಾಪರ ಯುಗದಲ್ಲಿ. ಆತ್ಮಿಕ ಮಟ್ಟ ಆಗಲಿಲ್ಲ. ಬಹಳಷ್ಟು ಜನರು ಮನಸ್ಸಿನ ಮಟ್ಟಕ್ಕೆ ಬಂದ್ಬಿಟ್ರು. ಜೀವನ ಮಟ್ಟ ಸುಖ ಭೋಗಗಳಲ್ಲಿ ಮುಳುಗಿ ಹೇಳ್ತಾ ಇದ್ರು. ಇನ್ನು ಕಲಿಯುಗದ ಜೀವನ ಮಟ್ಟ, ನಾವಿರ್ತಕ್ಕಂಥ ಈ ಯುಗದ ಜೀವನ ಹೇಗಿದೆ ಅಂತಂದ್ರೆ ದೇಹದ ಮಟ್ಟದ ಜೀವನ. ಬರೀ ಹೊಟ್ಟೆ ಪಾಡಿಗಾಗಿ ನಾವು ಜೀವನ ಮಾಡ್ತಾ ಇದ್ದೀವಿ ಹೊರತು ಆತ್ಮಿಕ ಮಟ್ಟದ ಜೀವನ ಇಲ್ಲ ಇಲ್ಲಿ. ಸಮಥಿಂಗ್ ಈಸ್ ಮಿಸ್ಸಿಂಗ್ ಇನ್ ಅವರ್ ಲೈಫ್. ಆಮ್ ಐ ಕರೆಕ್ಟ್? ಶಾಂತಿ ಇದೆಯಾ? ಇಲ್ಲ. ನೆಮ್ಮದಿ ಇದೆಯಾ? ಇಲ್ಲ. ಎಲ್ಲವೂ ಇದ್ದರೂ ಕೂಡ ಹಣ, ಅಂತಸ್ತು, ಆಮೇಲೆ ಪದವಿ ಎಲ್ಲವೂ ಇದ್ರೂ ಕೂಡ ಜನ ತಪತಪಹಿಸ್ತಾ ಇದ್ದಾರೆ ಸುಖ, ಶಾಂತಿ, ನೆಮ್ಮದಿ, ಸಂತೃಪ್ತಿಯ ಜೀವನ ಮಾಡಲಿಕ್ಕೆ. ಸೊ ನಮ್ಮದು ಬಹುತೇಕ ದೈಹಿಕ ಮಟ್ಟದ ಜೀವನ. ಅಂದ್ರೆ ನಮ್ಮ ದೇಹನ ಶೃಂಗಾರ ಮಾಡ್ಕೊಳ್ಳೋದು, ನಮ್ಮ ದೇಹಕ್ಕೆ ಒಳ್ಳೆ ಬಟ್ಟೆ ಹಾಕೊಳ್ಳೋದು, ನಮ್ಮ ದೇಹಕ್ಕೆ ಏನು ಒಳ್ಳೆ ಊಟ ಹಾಕೋದು, ಇದಕ್ಕೆ ಎಷ್ಟು ಬೇಕೋ ಅಷ್ಟು ಸುಖ ಕೊಡೋದಕ್ಕೆ ಮಾತ್ರ ಒಂದು ಚಿಂತನೆ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ವಿ. ಹಾಗಾಗಿ ಭಾವನೆಗಳಿಲ್ಲ, ಮನಸ್ಸಿನ ಸ್ಪಷ್ಟತೆ ಇಲ್ಲ ಮನಸ್ಸಲ್ಲಿ,
ಒಂದು ಆತ್ಮಿಕ ಮಟ್ಟ ಪರಿಶುದ್ಧವಾದ ಜೀವನ ನಾವು ಮಾಡೋಕ್ಕಾಗ್ತಾ ಇಲ್ಲ. ಈ ಸೋಲ್ ಹೀಲಿಂಗ್ ಮುಖಾಂತರ ಮತ್ತೆ ನಾವು ನಮಗೊಂದು ಸುಯೋಗ ಇದೆ. ಯಾಕೆಂದ್ರೆ ಕೃತಿಯುಗದವರು ಈ ಸುಖ, ಈ ಐಹಿಕ ಸುಖಗಳು ಅವಾಗ ಇರಲಿಲ್ಲ. ಮೊಬೈಲ್ ಇರಲಿಲ್ಲ, ಟಿವಿ ಇರಲಿಲ್ಲ, 101 ಚಾನಲ್ ಇರಲಿಲ್ಲ. ಆದರೆ ನಮ್ದು ಅದೃಷ್ಟ ಏನಪ್ಪಾ ಅಂತಂದ್ರೆ ನಾವೀಗ 4 ಯುಗದ ಜೀವನವನ್ನ ಒಟ್ಟಿಗೆ ಟುಗೆದರ್ ವಿ ಕ್ಯಾನ್ ಎಕ್ಸ್ಪೀರಿಯನ್ಸ್ ಇಫ್ ಯು ಪ್ರಾಕ್ಟೀಸ್ ಸೋಲ್ ಹೇಲಿಂಗ್, ಇಫ್ ಯು ಪ್ರಾಕ್ಟೀಸ್ some of the meditations which I prefer. ಸೊ ಹಾಗಾಗಿ ನಾವು ಅದೃಷ್ಟಶಾಲಿಗಳು. ನಾವು ಬರೀ ಈ ದೇಹದ ಸುಖ ಅಲ್ಲ, ಮನಸ್ಸಿನ ಸುಖ ಅಷ್ಟೇ ಅಲ್ಲ, ಹೃದಯದ ಸುಖ, ಆತ್ಮ ಸುಖವನ್ನು ಕೂಡ ಟುಗೆದರ್ ಒಟ್ಟಿಗೆ ನಾವು ಅನುಭವಿಸ್ತಕ್ಕಂಥ ಅವಕಾಶಗಳು ನಮಗೆ ನಮ್ಮ ಋಷಿಮುನಿಗಳು ಕೊಟ್ಟಿದ್ದಾರೆ. ದೇ ಹ್ಯಾವ್ ಗಿವನ್ ಸಮ್ ಬ್ಯೂಟಿಫುಲ್ ಟೆಕ್ನಿಕ್ಸ್. ಒನ್ ಆಫ್ ದ ಬ್ಯೂಟಿಫುಲ್ ಟೆಕ್ನಿಕ್ ಈಸ್ ಸೋಲ್ ಹೀಲಿಂಗ್. ಸೊ ಅದಕ್ಕಿಂತ ಒಂದು ಸಣ್ಣ ಕತೆ ಹೇಳಿ ನಾನು ವಿಷಯಕ್ಕೆ ಬರ್ತೇನೆ. ನಮ್ಮೆಲ್ಲರೂ ಕೂಡ 4 ಜೀವನ ಇದೆ, 4 ಜನ ಹೆಂಡ್ತಿರಿದ್ದಾರೆ. 4 lives and 4 wives. 4 ಜೀವನ ಯಾವುದು? ನಿಮಗೆಲ್ಲ ಸಾಮಾಜಿಕ ಜೀವನ ಇದೆಯಾ? ವೃತ್ತಿ ಜೀವನ ಇದೆಯಾ? ಪ್ರೊಫೆಷನಲ್ ಲೈಫ್ ಇದೆಯಲ್ಲ? ಹಾಗೆ ಫ್ಯಾಮಿಲಿ ಲೈಫ್ ಇದೆಯಲ್ಲ? ಯುವರ್ ಫ್ಯಾಮಿಲಿ ಮೆಂಬರ್. ಅಷ್ಟಲ್ಲದೆ ಪರ್ಸನಲ್ ಲೈಫ್ ಅಂತ ಒಂದಿದೆ. ಫಾರ್ ಎಕ್ಸಾಂಪಲ್, ನೀವು ದೇವರ ಪೂಜೆಗೆ ಕೂತಿದ್ದೀರಿ. ವಾಟ್ ಲೈಫ್ ಈಸ್ ದಟ್? ಇಸ್ ಇಟ್ ಫ್ಯಾಮಿಲಿ ಲೈಫ್? ಸೋಷಿಯಲ್ ಲೈಫ್? ಇಸ್ ಇಟ್ ಅ ಪ್ರೊಫೆಷನ್? ಇಟ್ ಈಸ್ ನಾಟ್. ಇಟ್ ಇಸ್ ಪರ್ಸನಲ್ ಲೈಫ್. ಮಕ್ಕಳು, ನಿಮ್ಮ ಮಕ್ಕಳ ಜೊತೆ ಆಟ ಆಡ್ತಾ ಇದ್ರಿ. ವಾಟ್ ಲೈಫ್ ಈಸ್ ದಟ್? ಫ್ಯಾಮಿಲಿ ಲೈಫ್. ಯು ಆರ್ ಇನ್ ದ ಆಫೀಸ್ ವಿತ್ ಎಂಪ್ಲಾಯೀಸ್. ವಾಟ್ ಲೈಫ್ ಈಸ್ ದಟ್? Professional life. You are discussing, you are chatting with your friends. What life is that? Social life. So, ಇವುಗಳ ಮಧ್ಯೆ ಸಾಮರಸ್ಯ ಇಲ್ಲದೆ ಇದ್ರೆ ಏನಾಗತ್ತಪ್ಪ ಅಂತಂದ್ರೆ ಲೈಫಲ್ಲಿ ಮಿಸರಿ ಸ್ಟಾರ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಾನು ಇದರ ಕಾರನ್ನ ಚಕ್ರಗಳು ಕಂಪೇರ್ ಮಾಡ್ತೀನಿ. ಕಾರಿಗೆ ಎಷ್ಟು ಚಕ್ರ ಇದೆಯಪ್ಪ? 4 ಇದೆಯಲ್ಲ? ಸೊ ಈ ಕಾರ್ ಚಕ್ರಗಳ ಮಧ್ಯೆ ವಿಚ್ ವೀಲ್ ಈಸ್ ಇಂಪಾರ್ಟೆಂಟ್ ಇನ್ ದ ಕಾರ್? ಆಲ್ ದ 4 ನೋ? ರೇರ್ ಆರ್ ಫ್ರಂಟ್? ಹಿಂದಿಂದ ಮುಂದಿಂದ? ಎಲ್ಲ 4 ಚಕ್ರಗಳು ಬಹಳ ಇಂಪಾರ್ಟೆಂಟ್. ಅದಷ್ಟಲ್ಲದೆ ಆ ಚಕ್ರಗಳ ಮಧ್ಯೆ ಒಂದು ಏನೋ ಅಲೈನ್ಮೆಂಟ್ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಏನು ಹೇಳ್ತೀವಿ ಅದಕ್ಕೆ? ಸಾಮರಸ್ಯ ಇರಬೇಕು, ಹೊಂದಾಣಿಕೆ ಇರಬೇಕು. ಇಲ್ಲದೇ ಇದ್ರೆ ಕಾರ್ ಏನಾಗತ್ತೆ, ನೀವು ಡ್ರೈವ್ ಮಾಡಿದ್ರೆ ಒಂದ್ ಕಡೆನೇ ಎಳೆಯುತ್ತೆ. You have to hold the steering constantly. That is a constant stress. ಲೈಫು ಹಾಗೇನೆ ಸರಳವಾಗಿ ಸುಗಮವಾಗಿ ನಡ್ಕೊಂಡು ಹೋಗ್ಬೇಕು. ಆದ್ರೆ ಯಾವಾಗ ಅಲೈನ್ಮೆಂಟ್ ಇಲ್ಲ ಈ 4 ಜೀವನಗಳ ಮಧ್ಯೆ, ಎಲ್ಲೋ ಒಂದ್ ಕಡೆ ಬಾಧೆ ಆಗತ್ತೆ ನಮಗೆ. ಸಮಥಿಂಗ್ ಈಸ್ ಮಿಸ್ಸಿಂಗ್, ಸಮಥಿಂಗ್ ಈಸ್ ಮಿಸ್ಸಿಂಗ್ ಅಂತ ಎವ್ರಿಬಡಿ ಆರ್ ಕ್ರೇವಿಂಗ್. ವಾಟ್ ಈಸ್ ದಟ್ ಮಿಸ್ಸಿಂಗ್? ಸೊ ಹಾಗೇನೆ ವಿ ಹ್ಯಾವ್ 4 lives, all of us. So I am going to give you an idea how we have 4 lives. ಹೇಗೆ ನಮ್ಗೆಲ್ರಿಗೂ 4 ಜನ ಹೆಂಡ್ತಿರಿದ್ದಾರೆ ಅಂತ ಒಂದು ಸಣ್ಣ ಕತೆ ಹೇಳ್ತೀನಿ. ದೇರ್ ವಾಸ್ ಅ ರಿಚ್ ಪರ್ಸನ್. ಒಬ್ಬ ಭಾರಿ ಶ್ರೀಮಂತ ಇದ್ದ. ಅವನ ಹೆಸರು ಮಲ್ಯ ಅಲ್ಲ, ಅವನ ಹೆಸರು ನಾರಾಯಣ ಅಂತ. ನೀವೆಲ್ಲ ಸತ್ಯನಾರಾಯಣ ಕತೆ ಕೇಳಿದ್ರ? ಎಷ್ಟು ಜನ ಕೇಳಿದ್ರಿ? ಎಷ್ಟು ಜನ ಮಾಡಿಸಿದಿರಿ? ಓಕೆ. ಸತ್ಯನಾರಾಯಣ ಕತೆ ಕೇಳಿದ್ರ? ಸತ್ಯನಾರಾಯಣ ಕತೆ ಕೇಳಿಲ್ಲ? ಸತ್ಯನಾರಾಯಣ ಕತೆ ನಾನು ಹೇಳ್ತಾ ಇರೋದು ಇವಾಗ. ನಿಮ್ ಕೊನೆಗೆ ಅರ್ಥ ಆಗತ್ತೆ, ಓ ಇದೇ ಸತ್ಯನಾರಾಯಣ ಕತೆ ಅಂತ. ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಸತ್ಯನಾರಾಯಣ ಕತೆ ಅಂತ. ಯಾರ ಕತೆ ಅಂತ ಆಮೇಲೆ ಗೊತ್ತಾಗತ್ತೆ. ನೋಡೋಣ. ಆ ನಾರಾಯಣನ್ಗೆ ಶ್ರೀಮತಿಗೆ ತಕ್ಕ ಹಾಗೆ 4 ಜನ ಹೆಂಡ್ತಿರಿದ್ರು. ಎಷ್ಟು ಜನ? 4 ಜನ. ಅದರಲ್ಲಿ ಕೊನೆಯವಳ ಹೆಸರು ಸೌಂದರ್ಯ. ಸತ್ತೋದ್ಲಲ್ಲ ಸೌಂದರ್ಯ, ಅವಳಲ್ಲ, ಅವಳ ಹೆಸರು ಸೌಂದರ್ಯ. ಇನ್ನು 3ನೇವಳು ಸೌಕರ್ಯ ಅಂತ ಅವಳ ಹೆಸರು. 2ನೇವಳ ಹೆಸರು ಸುಮತಿ ಅಂತ. ಮೊದಲನೇವಳ ಹೆಸರು ಸತ್ಯ ಅಂತ. ಈಗ 4 ಜನ ಹೆಂಡ್ತಿರಿದ್ರು. ಈ ನಾರಾಯಣ ಇದ್ನಲ್ಲ, ಇವನು ಎಲ್ಲೇ ಯಾವ ದೇಶಕ್ಕೆ ಹೋದ್ರು ಕೂಡ, ಎಲ್ಲೇ ಒಂದು ಹೊರಗಡೆ ಹೋದ್ರು ಕೂಡ ಭರ್ತ ಮನೆಗೆ
ತನ್ನ ಕೊನೆ ಹೆಂಡತಿಗೆ ಏನು ಬೇಕೋ ಅದನ್ನು ಮಾತ್ರ ತರ್ತಾ ಇದ್ದ. ಏನಪ್ಪ ಅಂತಂದ್ರೆ ಒಳ್ಳೊಳ್ಳೆ ಪರ್ಫ್ಯೂಮ್ಸು, ಲಿಪ್ಸ್ಟಿಕ್, ಒಡವೆಗಳು, ಒಳ್ಳೊಳ್ಳೆ ಬಟ್ಟೆಗಳು, ರೇಷ್ಮೆ ಸೀರೆಗಳು ತಂದು ಧಾರಾಳವಾಗಿ 4ನೇ ಹೆಂಡತಿಗೆ ಉಡುಗೊರೆ ಕೊಡ್ತಾ ಇದ್ದ. ಯಾರು 4ನೇ ಹೆಂಡತಿ? ಸೌಂದರ್ಯ. ಯಾಕೆಂದ್ರೆ ನಾವೆಲ್ಲ ಕಿರಿ ಹೆಂಡತಿನ ಬಹಳ ಪ್ರೀತಿಸ್ತೀವಿ. ಆಮೇಲೆ ಕರೆಕ್ಟ್? ಹಾ. ಹಾಗಂತ ಈ ನಾರಾಯಣ ಇದ್ನಲ್ಲ, ಅವನು 3ನೇ ಹೆಂಡತಿನ ಪ್ರೀತಿಸ್ತಾ ಇಲ್ಲ ಅಂತಲ್ಲ, 3ನೇ ಹೆಂಡತಿನೂ ಪ್ರೀತಿಸ್ತಾ ಇದ್ದ. ಎಲ್ಲೇ ಫಂಕ್ಷನ್ಗೆ ಹೋಗ್ಲಿ, ಪಾರ್ಟಿಗಳಿಗೆ ಹೋಗ್ಲಿ, ಸೌಕರ್ಯನ ಜೊತೆ ಹೋಗ್ತಿದ್ದ. ಸೌಕರ್ಯ 3ನೇ ಹೆಂಡತಿ. ಇಲ್ಲೇ ಪಾರ್ಟಿ ಮತ್ತು ಫಂಕ್ಷನ್ಸ್ಗೆ, ಮದುವೆ ಮ್ಯಾರೇಜಸ್ಗೆಲ್ಲನೂ ಸೌಕರ್ಯನ ಜೊತೆ ಹೋಗ್ತಾ ಇದ್ದ. ಆದರೆ ಒಂದೇ ಒಂದು ಅಳುಕು ಅವನ ಎದೆಯಲ್ಲಿತ್ತು, ನಾರಾಯಣನ ಎದೆಯಲ್ಲಿ. ಏನಪ್ಪಾ ಅಂತಂದ್ರೆ, ಇವಳು ನೋಡೋದಕ್ಕೆ ಬಹಳ ಚೆನ್ನಾಗಿದ್ಲು ಸೌಕರ್ಯ. ಇವು ಸ್ವಲ್ಪ ವಯಸ್ಸಾಗಿತ್ತು ಅವಾಗ. ಅವನಿಗೆ ಏನಪ್ಪ ಅಳುಕು ಅಂತಂದ್ರೆ, ಈ ಮದುವೆ ಮನೆಗಳಲ್ಲಿ, ಫಂಕ್ಷನ್ಗಳಲ್ಲಿ, ಈ ತರ ಸಭೆ ಸಮಾರಂಭಗಳಲ್ಲಿ ಅವಳು ಕರ್ಕೊಂಡೋದ್ರೆ ಎಲ್ಲರ ಕಣ್ಣು ಅವನ ಮೇಲೆ ಬೀಳ್ತಾ ಇತ್ತು. ಇವನ್ಗೆಲ್ಲೋ ಒಂದ್ ಕಡೆ ಹಾರ್ಟ್ ಬೀಟು ಜಾಸ್ತಿ ಆಗ್ತದೆ. ಯಾಕಪ್ಪ ಅಂತಂದ್ರೆ, ಇವಳು ಯಾರ ಜೊತೆ ಓಡೋಗ್ಬಿಟ್ರೆ ಅನುಮಾನಂ ಎದ್ದರೋಗಂ ಅವನಿಗಿತ್ತು. ಹೆಂಗೋ ನಡೀತಾ ಇದ್ದ ಜೀವನ. ಇನ್ನ 2ನೇವಳಿದ್ಲಲ್ಲ ಸುಮತಿ, ಅವಳೇನಪ್ಪ ಇವನ ಜೀವನಕ್ಕೆ, ಇವನ ಭಾಗಕ್ಕೆ ಅಂತಂದ್ರೆ, ಅವಳು ಶಿ ಇಸ್ ದ ಬೆಸ್ಟ್ ಅಡ್ವೈಸರ್ ಫಾರ್ ಹಿಮ್. ಅವಳ ಕೊಟ್ಟ ಸಲಹೆಗಳಿಂದಲೇ ಈ ನಮ್ಮ ನಾರಾಯಣ ಬಹಳ ಶ್ರೀಮಂತ ಆಗ್ಲಿಕ್ಕೆ ಸಾಧ್ಯ ಆಗಿತ್ತು. ಏನೇ ಬಿಸಿನೆಸ್ ತೊಡಕುಗಳು ಬಂದ್ರೆ, ಸಮಸ್ಯೆಗಳು ಬಂದ್ರೆ ಅವನು ಹೋಗಿ ಮೀಟ್ ಮಾಡ್ತಾ ಇದ್ದಿದ್ದು, ಕನ್ಸಲ್ಟ್ ಮಾಡ್ತಾ ಇದ್ದು ಅವನ 2ನೇ ಹೆಂಡತಿ ಸುಮತಿನ. ಸುಮತಿ ಅಂದ್ರೇನು? ಸುಮತಿ. ಮತಿ ಅಂದ್ರೆ ಏನು? ಬುದ್ಧಿ. ಸುಮತಿ ಅಂತಂದ್ರೆ ಶಾರ್ಪ್ ಮೈಂಡೆಡ್, ವೆರಿ ಇಂಟೆಲೆಕ್ಚುಯಲ್ ಅವಳು. ಹಾಗಾಗಿ ಬೆಸ್ಟ್ ಸಲಹೆ ಕೊಡ್ತಾ ಇದ್ಲು, ಯಾವ್ದ್ರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಹೇಗೆ ವ್ಯಾಪಾರ ಅಭಿವೃದ್ಧಿ ಮಾಡೋದು ಅಂತ. ಇವನ್ನೆಲ್ಲ ಏಳಿಗೆನ್ ಬಯಸ್ತಾ ಇದ್ಲು. ಉಳಿದ ಹೆಂಡತಿಯರಿಗೆಲ್ಲ ಇವಳು ಅಡಿಗೆ ಮಾಡಾಕ್ತಾ ಇದ್ಲು, ಮನೆ ಎಲ್ಲ ನೋಡ್ಕೊಳ್ತಿದ್ಲು. ಎಲ್ಲದರ ಮೇಲೆ ಒಂದು ಕಣ್ಣಿಟ್ಟು ಬಹಳ ಪ್ರೀತಿಯಿಂದ, ಗಂಡ ಗಮನಿಸದೇ ಇದ್ರು ಕೂಡ ಅವಳು ಇವನ್ ಮಾತ್ರ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ಲು. ಇವನ್ ಮಾತ್ರ ಯಾವತ್ತೂ ಕೂಡ 1ನೇ ಹೆಂಡತಿ ಬಗ್ಗೆ ಆ ಕಡೆ ಗಮನನೇ ಕೊಡ್ಲಿಲ್ಲ, ಬಹಳ ತಾತ್ಸಾರ ಭಾವದಿಂದ ನೋಡ್ತಾ ಇದ್ದ. ಹೀಗೆ ನಡೆದಿತ್ತು ಜೀವನ. ನಿಮಗೂ ವಯಸ್ಸಾದ ಹಾಗೆ ನಾರಾಯಣನಿಗೂ ವಯಸ್ಸಾಯ್ತು. ಒಂದ್ ದಿವಸ ಏನೋ ಕಾಯಿಲೆ ಬಂತು. ಸಹಜವಾಗಿ ವಯಸ್ಸಾದ್ಮೇಲೆ ಕಾಯಿಲೆ ಬರುತ್ತೆ ಅಂತ ಕಾಯಿಲೆ ಅವನಿಗೂ ಬಂತು. ಅವನಿಗನಿಸ್ತು, ಡಾಕ್ಟರ್ ಕನ್ಫರ್ಮ್ ಮಾಡಿದ್ರು, ಅಪ್ಪ ನೀನು ಬಹಳ ದಿವಸ ಉಳಿಯೋದಿಲ್ಲ ಅಂತ ಹೇಳಿದ್ರು. ಆವಾಗ ಅವನಿಗೆ ಸ್ವಲ್ಪ ಭಯ ಆಯಿತು. ಇಷ್ಟು ಶ್ರೀಮಂತ ನಾನು, 4 ಜನ ಹೆಂಡ್ತಿರಿದ್ದಾರೆ, ದಿಢೀರನ್ ಸತ್ತೋಗ್ಬಿಟ್ರೆ ಇನ್ಯಾವುದೋ ಪರಲೋಕಕ್ಕೆ ಹೋಗ್ತೀನಿ